ಮತ್ತೊಮ್ಮೆ ನಮಸ್ಕಾರ. ದೇವಿ ಮಾತಾ ಚಾಮುಂಡಿ ಪಾದಗಳಿಗೆ ನಮಿಸುತ್ತಾ, ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಪಾದಗಳಿಗೆ ನಮಿಸುತ್ತಾ, ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಹೊಸ್ದಾಗಿ ಬಂದಿರೋರು ಎಷ್ಟು ಜನ ಇದ್ದೀರಾ? ಕೈ ಎತ್ತುತ್ತೀರಾ? ಹೊಸ್ದಾಗಿ, ಇದೇ ಫಸ್ಟ್ ಟೈಮ್. ಓ ಗ್ರೇಟ್ 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 ಗ್ರೇಟ್, ಥ್ಯಾಂಕ್ ಯು. ಸೊ ಅವರೆಲ್ಲರಿಗೂ ಮತ್ತೆ ಹಳಬರು ಸಮೇತವಾಗಿ ಒಂದು ಸಾರಿ ನಿಮ್ಮ ಸಲುವಾಗಿ ನೀವು ಜೋರಾಗಿ ಚಪ್ಪಾಳೆ ಹೊಡ್ಕೊಳ್ರಿ. ಸೊ ಕಾರ್ಯಾಗಾರ ಸ್ಟಾರ್ಟ್ ಮಾಡೋಣ ಬೇಡ? ಜೋರಾಗನ ಹೇಳ್ರಿ, ನನಗನ ಹುಮ್ಮಸ್ ಬರ್ಬೇಕಲ್ಲ. ಎಸ್. ಸೊ ಧ್ಯಾನದ ಪ್ರಪಂಚ ಹೋಗೋಕ್ಕನ ಮುಂಚೆ ಕೆಲವೊಂದು ವಿಷಯಗಳು ನಮ್ಮ ಭಾರತ ದೇಶದ ಬಗ್ಗೆ ನಿಮಗೆ ಗೊತ್ತಾಗಬೇಕು, ನಿಮಗೆ ಪರಿಚಯ ಆಗಬೇಕು. ನಮ್ಮ ಭಾರತ ದೇಶ ಏನು, ಇಲ್ಲಿ ಏನೈತೆ, ಇವಾಗ ಏನು ನಡೀತಾ ಐತೆ ಪರಿಸ್ಥಿತಿ. ದಯಮಾಡಿ ಸಾಯಿ ದೀಪಕ್ ಅವ್ರು ಹೇಳ್ದಂಗೆ ಯಾರು ಭಾರತ ದೇಶನ ಬಿಟ್ಟೋಗೋ ಯೋಚನೆನೂ ಮಾಡಬೇಡ್ರಿ. ಎಸ್ಪೆಷಲಿ ಮಕ್ಕಳಿಗೆ ಹೇಳ್ತಾ ಇರೋದು. ಯಾಕಂದರೆ ನಮ್ಮ ಭಾರತ ದೇಶನೇ ಮುಂದಿನ ಭವಿಷ್ಯ. ಸೊ ಶಕ್ತಿ ಎಲ್ಲ ಕಡೆ ಸಂಚಾರ ಮಾಡಿ ವಾಪಸ್ ಭಾರತ ದೇಶಕ್ಕೆ ಬಂದಿದೆ. ಅದನ್ನ ಎತ್ತಿಟ್ಕೊಂಡು ಟಾರ್ಚ್ ಯಾರು ಗೊತ್ತಾ? ಈ ಕಾಲಘಟ್ಟದಲ್ಲಿ ನಮ್ಮ ಬ್ರಹ್ಮಶ್ರೀ ಪತ್ರಿಜಿ ಅವರು. ವಾಪಸ್ ಬಂದತ್ತೆ, ತನ್ನ ಮೂಲಕ್ಕೆ ಸೇರ್ತಾ ಐತೆ. ಸೊ ಆ ಮೂಲ ಯಾವುದಂದ್ರೆ ಇವತ್ತು ಮೈಸೂರು ಇರ್ಬೋದು, ಎಲ್ಲೆಲ್ಲಿ ಧ್ಯಾನ ಮಾಡ್ತೀವಿ ಅದೆಲ್ಲ ಆ ಶಕ್ತಿಯ ಮೂಲ ಆಗ್ತದೆ. ಇವತ್ತು ಇಷ್ಟು ಜನ, ಸುಮಾರು 800 ಜನದವರೆಗೂ ಇರ್ಬೋದು, ಅಷ್ಟು ಜನ ಧ್ಯಾನಸ್ಥರಾಗ್ತಿದ್ರೆ ಅಂದ್ರೆ ಇಲ್ಲಿ ಅದ್ಭುತವಾದ ಒಂದು ಶಕ್ತಿಯ ಮೂಲ ಸೃಷ್ಟಿ ಆಗ್ತದೆ ಇದು. ಸೊ ಭಾರತ ದೇಶ ಅಂದ್ರೆ, ಭಾರತ ಅಂದ್ರೆ ಅರ್ಥ ಏನು? ಬ ಅಂದ್ರೆ ಜ್ಞಾನ, ರಥ ಅಂದ್ರೆ ತೇರು, ಜ್ಞಾನದ ರಥ ಇದು. ನಮ್ಮ ಭಾರತ ದೇಶ ಜ್ಞಾನದ ರಥ. ಅದಕ್ಕಾಗಿ ಒಂದು ಸ್ವಲ್ಪ ಜೋರಾಗಿ ಚಪ್ಪಾಳೆ ತಗೊಳ್ರಿ, ಯಾಕಂದ್ರೆ ನಾವು ಈ ದೇಶದಲ್ಲಿ ಹುಟ್ಟಿದ್ದೀವಿ. ಇದು ನಮ್ಮ ಭಾರತ ದೇಶ. ಇಲ್ಲಿ ಪ್ರತಿಯೊಬ್ರು ಅಂದ್ರೆ ಓಶೋ ಅವ್ರು ಏನು ಹೇಳ್ತಾರೆ, ಇಲ್ಲಿ ನಾವು ಭಾರತ ದೇಶ, ಈಗ ಮೈಸೂರಿಗೆ ಬಂದು ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಹೋದ್ರೆ ಪ್ರಯೋಜನ ಇಲ್ಲ. ಆದರೆ ಒಂದು ಮೆಡಿಟೇಟಿವ್ ಮೂಡ್, ಅಲ್ಲೋಗಿ ಕುತ್ಕೋಬೇಕು ನೀವು. ನಿಜವಾಗ್ಲೂ ಚಾಮುಂಡಿ ದೇವಿಯ ಒಂದು ವೈಬ್ರೇಷನ್ಸ್ ತಗೋಬೇಕು ಅಂದರೆ ಯು ಹ್ಯಾವ್ ಟು ಸಿಟ್ ವಿತ್ ಮೆಡಿಟೇಷನ್. ಇಲ್ಲಾಂದ್ರೆ ಮೈಸೂರನ್ನ ನೀವು ಬಂದು ಅರಮನೆ, KRS ಬೇರೆ ಎಲ್ಲ ನೋಡ್ಕೊಂಡು ಹೋದ್ರಿ ಅಂದರೆ ನೀವು ಬರೀ ಮೈಸೂರಿನ ಸ್ಕೆಲಿಟನ್ ನೋಡ್ದಂಗೆ, ಮೈಸೂರಿನ ಅಸ್ಥಿಪಂಜರ ನೋಡ್ದಂಗೆ. ನಿಜವಾದ ಮೈಸೂರು ನೋಡ್ಬೇಕಂದ್ರೆ ಇಲ್ಲಿ ನೀವು ಧ್ಯಾನದ ಒಂದು ಆಟಿಟ್ಯೂಡ್, ಆ ಮನೋ ದಶೆ ಇಟ್ಕೊಂಡು ಬರಬೇಕು. ಇಲ್ಲಾಂದ್ರೆ ನಿಮಗೆ ಮೈಸೂರು ಕಾಣಲ್ಲ. ಅಲ್ಲಿವರೆಗೂ ನಾವೇನು ನೋಡ್ತೀವಿ? ಸೊ ಯಾಕಂದರೆ ಇಡೀ ಭಾರತ ದೇಶ ಒಂದು ಬೇರೆ ವೈಬ್ರೇಷನ್ಸ್ ಅಂತಂದರೆ ಬೇರೆ ತರಂಗಗಳಿಂದ ಮಿಡಿತಾ ಐತೆ, ಬೇರೆ ವೈಬ್ರೇಷನ್. ಅದು ವೈಬ್ರೇಷನ್ ಏನಪ್ಪ ಅಂತಂದರೆ ಆಧ್ಯಾತ್ಮಿಕತೆ. ಅದು ಯಾಕಂದರೆ ಇಲ್ಲಿ ಸಹಸ್ರಾರು ಜನ, ಎಲ್ಲಿಂದ ನಾವು ತಗೋಬೋದು, ಸತ್ಯಯುಗದಿಂದ ಇಲ್ಲಿವರೆಗೂ ಪತ್ರಿಜಿವರೆಗೂ ಸಹಸ್ರಾರು ಜನ ಸತ್ಯಕ್ಕೋಸ್ಕರ, ಸತ್ಯ ಪ್ರಚಾರಕ್ಕೋಸ್ಕರ ತಮ್ಮಂತ ಪಣಕ್ಕಿಟ್ಟು ಪ್ರಚಾರ ಮಾಡಿದ್ದಾರೆ. ಪ್ರತಿಯೊಬ್ಬರಲ್ಲೂ ಆ ಜ್ಯೋತಿನ ಮೂಡಿಸ್ತಾ ಇದ್ದಾರೆ. ಆ ಜ್ಯೋತಿ ಎಷ್ಟು ಜನ ತಗೊಳಕ್ ರೆಡಿ ಇದ್ದೀರಿ ಹೇಳ್ರಿ? ಸೊ ಇವತ್ತು ನೀವು ರೆಡಿ ಇದ್ದೀರಿ ಅಂದ್ರೆ ನಿಮ್ಮಲ್ಲಿ ಆ ಜ್ಯೋತಿ ಬರ್ತತೆ. ಆ ಜ್ಯೋತಿ ಬೇಕಾ ಬೇಡ? ಇಲ್ಲ ಬರೀ ಊಟ ಮಾಡದೆ, ತಿಂದೆ, ಮಲ್ಕಂಡೆ, ಇವ್ರ ಬಗ್ಗೆ ಮಾತಾಡದೆ ಸಾಕ? ಸ್ವಲ್ಪ ನಕ್ಕೆ ಸಾಕ? ಬೇಕಾ ಬೇಡ? ಯಾಕಂದ್ರೆ ಇವತ್ತು ನಮ್ಮ ಭಾರತ ದೇಶದ ನೀವು ಯಾರಾದ್ರೂ ಹೆಸರು ತಗೊಳ್ಬೋದು, ಭಗವಾನ್ ಬುದ್ಧ ಇರ್ಬೋದು, ಮಹಾವೀರ ಇರ್ಬೋದು, ಆದಿಶಂಕರಾಚಾರ್ಯ ಇರ್ಬೋದು, ಸಂತರು ಎಷ್ಟು ಜನ ಆದ್ರೂ ಇರ್ಬೋದು, ದಾಸರ ಸಂತತಿ ಐತೆ. ಪ್ರತಿಯೊಬ್ರು ಒಂದಕ್ಕೋಸ್ಕರನೇ ಶ್ರಮ ಪಟ್ಟಾರೆ. ಸೊ ಅದ್ರ ವೈಬ್ರೇಷನ್ಸ್ ಇಲ್ಲಿದ್ದಾವೆ. ಸೊ ಆ ವೈಬ್ರೇಷನ್ಸ್ ನಿಮಗೆ ಬೇಕು ಅಂದರೆ ನಾವು ಧ್ಯಾನಸ್ಥರ ಆಗಬೇಕು. ಇಲ್ಲಾಂದ್ರೆ ಆ ವೈಬ್ರೇಷನ್ಸ್ ನಮಗೆ ಮುಟ್ಟಲ್ಲ. ನಾವೇನು ಮಾಡ್ತೀವಿ, ಸುಮ್ಮನೆ ಹೆಂಗೆ ಬಂದು
ಇಂಡಿಯಾಗೆ ಎಷ್ಟೊಂದು ಜನ ಬಂದು ಟೂರ್ ತರ ಹೋದ್ರೆ ಇಂಡಿಯಾನ ನೋಡೋದಿಲ್ಲ. ಇಂಡಿಯಾನ ನೋಡಬೇಕು, ನಮ್ಮ ಭಾರತ ದೇಶ ನೋಡ್ಬೇಕಂದ್ರೆ ನಾವು ಭಾರತೀಯರಾಗಬೇಕು. ಭಾರತೀಯರಂದ್ರೆ ಅಂದ್ರೆ ನಾಲೆಡ್ಜ್, ರತಿಯರಂದ್ರೆ ಲವರ್ಸ್ ಆಫ್ ನಾಲೆಡ್ಜ್. ನಾವೆಲ್ಲರೂ ಜ್ಞಾನದ ಪ್ರೇಮಿಗಳಾಗಬೇಕು. ಆಗಕ್ಕೆ ರೆಡಿ ಇದ್ದೀರಾ? ಆಗ್ತೀರಾ? ಬರೀ ಇವತ್ತೊಂದು ದಿವಸ ಮಾತ್ರ ಆಗ್ತೀರಾ? ಸೊ ನಿರಂತರ ಆಗ್ಬೇಕು, ಜ್ಞಾನದ ಪ್ರೇಮಿಗಳಾಗ್ಬೇಕು ನಾವು. ಇಲ್ಲ ಅಂತಂದ್ರೆ, ಯಾಕಂದ್ರೆ ನಮ್ಮ ಭಾರತ ದೇಶದ ಮಾತ್ರ ಒಂದು ಅಂದ್ರೆ ಎಲ್ಲೂ ಆ ವಾಕ್ಯ ಇಲ್ಲ. ಏನು? ಅಮೃತಸ್ಯ ಪುತ್ರ. ಅಮೃತಸ್ಯ ಪುತ್ರ ಅಂದ್ರೇನು? ಅಮೃತ ಅಂದ್ರೆ ಸಾವಿಲ್ದಿರೋ ನಾವು. ಅದನ್ನ ನಾವು ಈಗ ಗ್ರಹಿಸ್ಬೇಕು. ನಮಗ್ ಸಾವಿಲ್ಲ ಅಂತ ವೇದಗಳು, ಉಪನಿಷತ್ಗಳು, ಋಷಿಗಳು ಘೋಷಣೆ ಮಾಡ್ಯಾರೆ. ಆದ್ರೆ ಇದು ಘೋಷಣೆ ಮಾಡಿದ ಈ ಭಾರತ ದೇಶದ ಮಾತ್ರ. ಅದಕ್ಕೆ ಎಲ್ಲರೂ ಶ್ರಮ ಪಟ್ಟಾರೆ. ಸೊ ಸಾವಿಲ್ದೇ ಇರೋ ನಾವು ಅಂದ್ರೆ ಯಾವ ರೀತಿ ಸಾಧ್ಯ? ಅದು ಅಮೃತಸ್ಯ ಪುತ್ರ ಹೆಂಗ್ ಸಾಧ್ಯ? ನಾವು ಬರೇ ಮಾಮೂಲಾಗಿ ನಮ್ ಕೆಲಸ ಮಾಡಿದ್ರೆ ಸಾಧ್ಯನಾ? ಅಷ್ಟಕ್ಕೆ ನಿಂದಿರ್ತತ ನಿಮ್ ಜೀವನ? ಅಷ್ಟೇ ಸಾಕ ನಿಮಗೆ ಜೀವನ? ಇನ್ನೊಂದು ಅದ್ಭುತವಾದ ಒಂದು ಪ್ರಪಂಚ ಐತೆ, ಅದು ಆಧ್ಯಾತ್ಮಿಕ ಪ್ರಪಂಚ, ಅದು ಅಮೃತದ ಪ್ರಪಂಚ. ಅಮೃತ ಅಂದ್ರೆ ಎಲ್ಲಿ ಸಾವಿಲ್ಲ. ನಮಗದು ಗೊತ್ತಾಗ್ತದೆ, ಅದ್ರ ಭಾಷ ಗೊತ್ತಾಗ್ತದೆ. ಅಮೃತ, ನನಗೆ ಸಾವಿಲ್ಲ. ಐ ಡೋಂಟ್ ಹ್ಯಾವ್ ಡೆತ್. ಅಮೃತಸ್ಯ ಪುತ್ರ. ಈ ವೇದದ ಘೋಷಣೆ ಮಾಡಿದ್ದು ನಮ್ಮ ಭಾರತ ದೇಶದವರು. ಸೊ ಆ ಪರಂಪರೆನ ನಾವು ತಗೊಂಡೋಗ್ಬೇಕಾ ಬೇಡ? ಸೊ ಅದಕ್ಕೆ ನೀವೆಲ್ಲರೂ ಧ್ಯಾನಸ್ಥರಾಗಲೇಬೇಕು, ವಿಷಯನ ಸಂಗ್ರಹಣೆ ಮಾಡಬೇಕು. ಪತ್ರಿ ಸರ್ ಏನು ನಮಗೆ ಕೊಟ್ಟಿದ್ದಾರೆ ಅದನ್ನು ನಾವು ಮಾಡಲೇಬೇಕು. ಇಲ್ಲಾಂದ್ರೆ ಆಗಲ್ಲ. ಇಲ್ಲಿ ನಾವು ಭಾರತ ದೇಶದಾಗ ಹುಟ್ಟಿ ಸುಮ್ಮನೆ ಮಾಮೂಲಾಗಿದ್ದು ದೇಹತ್ಯಾಗ ಮಾಡ್ಕೊಂಡು ಹೋದ್ವಿ ಅಂದ್ರೆ ಮತ್ತೆ ಬರ್ತೀವಿ, ಓಕೆ. ಆದರೆ ಸ್ವಲ್ಪ ಆದ್ರೂ ತಗೊಳ್ರಿ ನಮ್ಮ ಭಾರತ ದೇಶದ ವೈಬ್ರೇಷನ್ಸ್, ಋಷಿಮುನಿಗಳ ತರಂಗಗಳು ಸ್ವಲ್ಪ ಆದ್ರೂ ಬೇಕಾ ಬೇಡ? ಎಲ್ಲರೂ ವಯಸ್ಸಾಯ್ತು ಆಮೇಲೆ 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 ಎಷ್ಟು ದಿವಸ ಈ ತರಂಗಗಳು ಸ್ವಲ್ಪ ಆದ್ರೆ ನಾವು ತಗೋಬೇಕು. ಇಲ್ಲಾಂದ್ರೆ ಹೆಂಗ್ ಸಾಧ್ಯ? ಇಲ್ಲಾಂದ್ರೆ ನಾವು ಸುಮ್ಮನೆ ಜೀವನನ ವ್ಯರ್ಥಪಡಿಸ್ತಾ ಇದ್ದೀವಿ. ನಮ್ಮವ್ರು ಇಲ್ಲಿ ಅಷ್ಟು ಶ್ರಮ ಪಟ್ಟಾರೆ, ನಮ್ಮ ಹಿರಿಯರು ಅಷ್ಟು ಶ್ರಮ ಪಟ್ಟಾರೆ, ಒಂದು ಪೂಜೆಯಿಂದ ಹಿಡಿದು ಧ್ಯಾನದವರೆಗೂ ಅಷ್ಟು ಶ್ರಮ ಪಟ್ಟಾರೆ. ಸೊ ನಾವು ಧ್ಯಾನಕ್ಕೆ ಹೋಗ್ಲಿಲ್ಲ ಅಂದ್ರೆ ಹೆಂಗೆ? ಬರೀ ಒಂದೇ ಕಡೆ ನಿಂತ್ರೆ ಹೆಂಗೆ? ಸೊ ಪ್ರತಿಯೊಂದು ಗುಡಿಗಳು ಪ್ರಯೋಗಾಲಯಗಳೇ. ಎಸ್ಪೆಷಲಿ 300-400 ವರ್ಷ ಹಳೆ ಗುಡಿಗಳು ಏನಿದಾವಲ್ಲ, ಪ್ರತಿಯೊಂದು ಗುಡಿಗಳು ಪ್ರಯೋಗಾಲಯಗಳು. ಸೊ ನಾವೆಲ್ಲನೂ ಪ್ರಯೋಗ ಮಾಡಬೇಕು. ಸೊ ಈಗ ನಾವು ಸದ್ಯಕ್ಕೆ ಈ ಶರೀರನ ನೀವು ಹೆಂಗ್ ತಗೋಬೇಕು ಅಂದ್ರೆ, ಇದೊಂದು ಪ್ರಯೋಗ ಶಾಲಾ ಅಂತ ತಗೊಳ್ರಿ. ದಿಸ್ ಇಸ್ ಎನ್ ಲ್ಯಾಬೊರೇಟರಿ. ಸೊ ಈ ಶರೀರ ಏನು? ಲ್ಯಾಬೊರೇಟರಿ. ಸೊ ಇದು ನಮಗೆ ಬೇಕಾಗಿರೋದು. ಯಾಕಂದ್ರೆ ನಾವಿಲ್ಲಿ ಬಂದು ಧ್ಯಾನಸ್ಥರ ಆಗ್ಲಿಲ್ಲ ಅಂದ್ರೆ ಭಾಳ ಕಳ್ಕೊಂತೀವಿ. ಭಾರತ ದೇಶದಾಗ ಬಂದ್ರು, ಯಾಕಂದ್ರೆ ಇನ್ನೊಬ್ಬರನ್ನ ಎಷ್ಟರವರೆಗೂ ಒಲಿಸ್ತಾ ಹೋಗ್ತೀರಾ? ಎಲ್ಲಿವರೆಗೂ? ಟು ವಾಟ್ ಎಕ್ಸ್ಟೆಂಟ್? ಹಿಂಗೆ ಇರ್ಬೇಕಂತ ಇಚ್ಛೆ ಪಡ್ತೀರಾ? ಹೇಳ್ರಿ. ಒಂದು ಅದ್ಭುತವಾದ ಪ್ರಪಂಚದ ಕಡೆ ಹೋಗ್ಬೇಕಾ ಬೇಡ? ಅದ್ಭುತವಾದ ಪ್ರಪಂಚದ ಕಡೆ ಹೋಗ್ಬೇಕಾ ಬೇಡ? ಸೊ ಆ ನಿಟ್ಟಿನಲ್ಲಿ ಬಂದಿದ್ದು ನಮ್ಮ PSSM ಮೂಮೆಂಟ್. ಸೊ PSSM ಮೂಮೆಂಟ್ ಪತ್ರಿಜಿ ಅವರು ಸಂಸ್ಥಾಪಕರು. ಸೊ ಅದರ ಮೂಲಭೂತನ ತಿಳಿಸಿ ಆಮೇಲೆ ನಾನು ಕಾರ್ಯಾಗಾರದ ಮೇನ್ ಕೋರ್ಸಿಗೆ ಹೋಗ್ತೀನಿ. PSSM ಮೂಮೆಂಟ್ ಅಂತಂದ್ರೆ ಅದು ಒಂದು ಸಮೂಹ. ಯಾರ ಸಮೂಹ? ಮಿತ್ರರ ಸಮೂಹ. ಮೈತ್ರಿಯ ಭಾವ ಯಾರಿಗೈತೋ ಅವರಿಗೆಲ್ಲರಿಗೂ PSSM ಮೂಮೆಂಟ್. PSSM ಮೂಮೆಂಟ್ ಒಂದು ಸಂಘಟನೆ ಅಲ್ಲ, ಅಲ್ಲಿ ಪದಾಧಿಕಾರಿಗಳಿಲ್ಲ, ಇಲ್ಲಿ ಮಿತ್ರತಾ ಭಾವ. ಇಲ್ಲಿ ಎಲ್ಲರೂ ಹೇಳ್ತಾರೆ ಸೀನಿಯರ್, ನೋ ಜೂನಿಯರ್. ಇದು ಮಿತ್ರರ ಒಂದು ಸಮೂಹ. ಇವತ್ತು ನಾನು ಧ್ಯಾನ ಮಾಡ್ತೀನಿ ಅಂದ್ರೆ ಐ ಆಮ್ ಪಾರ್ಟ್ ಆಫ್ ದಿಸ್ PSSM. ಸೊ ಮಿತ್ರರ ಸಮೂಹಕ್ಕೆ ಯಾವುದು ಬುನಾದಿ ಆಗಿರ್ತತೆ? ಪ್ರೇಮ ಭಾವನೆ. ನಾನು ಹೆಚ್ಚು, ನೀವು ಕಡಿಮೆ. ಇವತ್ತು ನಾನು ನಿಮ್ಮ ಹತ್ರ ನಿಮಗೆ ಹೇಳ್ಕೊಡಕ್ ಬರ್ತಾ ಇಲ್ಲ, ನಾನು ನಿಮಗೆ ಹಂಚ್ಕೊಳಕ್ ಬರ್ತಾ ಇದ್ದೀನಿ. ಐ ಹ್ಯಾವ್ ಕಮ್ ಹಿಯರ್ ಟು ಶೇರ್. ಯಾವುದನ್ನ? ಪತ್ರಿಜಿ ಅವರು ಶೇರ್ ಮಾಡಿದ್ದು. ಪತ್ರಿಜಿ ಅವರಿಗೆ ಯಾರು ಶೇರ್ ಮಾಡಿದ್ದಾರೆ? ಸದಾನಂದ ಯೋಗಿಗಳು. ಅವರಿಗೆ ಇಡೀ ಪರಂಪರೆನೇ ಶೇರ್ ಮಾಡತ್ತೆ, ಹಂಚ್ಕೊಂಡತ್ತೆ. ಅದನ್ನ ನಾನು ನಿಮಗೆ ಹಂಚೋದಕ್ಕೆ ಬರ್ತಾ ಇರೋದು. ನಾನು ನಿಮಗೇನು ಕಲಿಸ್ಕೊಡ್ತಾ ಇಲ್ಲ. ನಾನು ಹಂಚಿದಾಗ ತಗೊಳೋದು ಬಿಡೋದು
ನಿಮಗ್ ಬಿಟ್ಟಿದ್ದು. ತಗೊಂಡ್ರೆ ಶ್ರೇಷ್ಠವಾದ, ಉನ್ನತವಾದ, ಆನಂದಕರವಾದ ಜೀವನ. ತಗೊಳ್ಳಿಲ್ಲ ಅಂತಂದ್ರೆ ಓಕೆ, ನಾನು ಅದ್ರ ಬಗ್ಗೆ ಹೇಳಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೂ ಇಷ್ಟ ಇಲ್ಲ. ಸೊ ನಾನು ಇವತ್ತು ಬಂದಿರೋದು ಹಂಚ್ಕೊಳಕ್ಕೆ. ಸೊ ಇದು PSSM ಮೂಮೆಂಟ್. ಇಲ್ಲಿ ಪ್ರತಿಯೊಬ್ಬರು ಮೂಲಭೂತ ಏನಪ್ಪಾ ಅಂದ್ರೆ ಪ್ರೇಮ ಭಾವನೆ, ಮೈತ್ರಿಯ ಭಾವನೆ. ಇವತ್ತು ನಾನು ಎಲ್ರಿಗೂ ಅವ್ರದೇ ಆದ ವಿಷಯನ ವ್ಯಕ್ತಪಡಿಸೋದಕ್ಕೂ ಪೂರ್ಣ ಸ್ವಾತಂತ್ರ್ಯ ಆಯ್ತು, ಅದೇ ಸ್ವೈಚ್ಛಾರ ಇಲ್ಲ. ಸೊ PSSM ಮೂಮೆಂಟ್ ಅಲ್ಲಿ ಪತ್ರಿ ಸರ್ ಏನ್ ತಿಳಿಸಿದರೆ ಅದು ನನ್ನ ಬಾಯ ಆಗ್ಬೇಕು. ಸೊ ಪತ್ರಿ ಸರ್ ತಿಳಿಸಿದ್ದು 3: ಸತ್ಸಂಗ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಸತ್ಸಂಗ ಸಿಂಪಲ್ ಆಗಿ ಹೇಳ್ತೀನಿ, ಹೊಸಬ್ರಿಗೆ ಕೂಡ. ಸತ್ಸಂಗ ಅಂದ್ರೆ ಸತ್ಯ ಜೊತೆ ಸಂಘ. ಸತ್ಯ ಯಾವುದು ಹೇಳ್ರಿ? ಸತ್ಯ ಯಾವುದು? ನೀವ್ ಹೇಳ್ಬಿಡ್ರಿ. ಮತ್ತೆ ಆತ್ಮ, ಪರಮಾತ್ಮ, ಅವೆಲ್ಲ ದೊಡ್ಡ ದೊಡ್ಡ ಯಾವುದು ಬೇಡ, ನನಗೆ ಯಾವುದು ಬೇಡ, ಓದಿದ್ದು ಬೇಡ, ಏನೂ ಬೇಡ. ಸತ್ಸಂಗ ಅಂದ್ರೆ ಸತ್ಯ ಜೊತೆ ಸಂಘ. ಏನ್ ಸತ್ಯ ಹೇಳ್ರಿ? ಯಾವುದು ನಿರಂತರವಾಗಿರ್ತದೆ ಅದು ಸತ್ಯ. ಈಗ ಸದ್ಯಕ್ಕೆ ಸತ್ಯ ಏನು ಅಂತಂದ್ರೆ ನಾನು ನಿಮಗೆ ಹಂಚ್ಕೊಂತ ಇದ್ದೀನಿ, ನೀವು ಕೇಳ್ತಾ ಇದ್ದೀರಾ. ಸೊ ಇದೆರಡು ಆಗ್ಬೇಕಂದ್ರೆ ಏನಿರ್ಬೇಕು? ಶ್ವಾಸ ನಡಿಬೇಕು. ಸೊ ಶ್ವಾಸನೇ ಸತ್ಯ. ಸೊ ಸತ್ಯದ ಜೊತೆ ಸಂಘ ಅಂದ್ರೆ ಶ್ವಾಸದ ಜೊತೆ. ಶ್ವಾಸ ನಡಿಲಿಲ್ಲ ಅಂದ್ರೆ ನೀವು ಕೇಳಕ್ ಆಗ್ತತ? ಇಲ್ಲ ನಾನು ತಿಳ್ಸಕ್ ಆಗ್ತತ? ಇಲ್ಲ. ಅಷ್ಟೇ ಇಡ್ರಿ. ಶ್ವಾಸನೇ ಸತ್ಯ. ನೆಕ್ಸ್ಟ್ ಸ್ವಾಧ್ಯಾಯ. ದಿನ 10 ನಿಮಿಷ ನೀವು ಸ್ವ ಅಧ್ಯಯನ ಅಂದ್ರೆ ಸೆಲ್ಫ್ ರಿಟ್ರಾಸ್ಪೆಕ್ಟ್. ಅಂದ್ರೆ ನೀವು ಏನು ಬೆಳಗ್ಗೆಯಿಂದ ಏನು ಮಾಡಿದ್ರಿ, ಯಾರ್ಯಾರ ಹತ್ರ ಗುದ್ದಾಡಿದ್ರಿ, ನಿಮ್ಮ ಗಂಡಂದ್ರನ್ನ, ನಿಮ್ಮ ಹೆಂಡತಿಯರನ್ನ ಹೆಂಗೆ ಬೈಕಂಡ್ಮೇಲೆ ಎಷ್ಟು ದಿವಸ ದೂರ ಇದ್ರಿ, ಸೆಟ್ಕೊಂಡಿದ್ರಿ, ಇವೆಲ್ಲವನ್ನ ಅಧ್ಯಯನ ಮಾಡ್ರಿ. ಹಂಗೆ ಇರ್ಬೇಕಂತ ಇಷ್ಟಪಡ್ತೀರಾ? ಎದಕ್ಕೆ ಸ್ವಾಧ್ಯಾಯ ಬೇಕಂದ್ರೆ ನಾನು ಸತ್ಸಂಗ ತಗೊಂಡಿರೋ ಶಕ್ತಿ ವ್ಯಯ ಆಗಬಾರ್ದು. ಇಟ್ ಶುಡ್ ನಾಟ್ ಗೆಟ್ ವೇಸ್ಟೆಡ್. ಸೊ ಅದಕ್ಕೋಸ್ಕರ ಸ್ವಾಧ್ಯಾಯ ಬೇಕು. ಹಂಗಾಗಿ ಮತ್ತೆ ಸಾಕಷ್ಟು ಮಹಾತ್ಮರು ಅವರ ಒಂದು ಬರವಣಿಗೆಯಲ್ಲಿ ಬರೆದಿದ್ದಾರೆ, ಅದನ್ನು ಓದಬೇಕು. ನೆಕ್ಸ್ಟ್ ಸಜ್ಜನ ಸಾಂಗತ್ಯ. ಸಜ್ಜನ ಸಾಂಗತ್ಯ ಅಂದ್ರೆ ಈಗ ನಾನು ಮಾಡ್ತಾ ಇರೋದು ಅದೇ, ಅಂದ್ರೆ ಲೈಕ್ ಮೈಂಡೆಡ್ ಪೀಪಲ್ ಹತ್ರ ಹಂಚ್ಕೋಬೇಕು. ನಾನು ಇವತ್ತೇನು ಓದಿನಿ ಅದನ್ನು ಹಂಚ್ಕೊಂತ, ಇವತ್ತು ಪತ್ರಿ ಸರ್ದು ಏನೈತೆ ಅದನ್ನು ನಾನು ನಿಮಗೆ ಹಂಚ್ತಾ ಇದ್ದೀನಿ. ಸೊ ನೀವು ತಗೊಂಡಾದ್ಮೇಲೆ ನೀವು ಅದನ್ನ ಅಳವಡಿಸ್ಕೋಬೇಕು. ಅದಕ್ಕೋಸ್ಕರ ಆಚರಣೆಯಲ್ಲಿ ಆಧ್ಯಾತ್ಮಿಕತೆ ಅಳವಡಿಸ್ಕೊಂಡು ಆಮೇಲೆ ಅದು ನೀವು ಮತ್ತೆ ಹಂಚಬೇಕು. ಇದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಎದಕ್ಕೆ ಅಂತ ಹೇಳ್ತೀನಿ ನೋಡ್ರಿ. ಇವಾಗ ನಾನು ನನ್ನ ಮನೆ ಕ್ಲೀನ್ ಮಾಡ್ಕೊಂತೀನಿ, ನನ್ನ ಮನೇನ ಎಲ್ಲ ಕ್ಲೀನ್ ಮಾಡ್ತೀನಿ. ಪಕ್ಕದ ಮನೆಯಲ್ಲಿ ದುರ್ಗಂಧ ಇದ್ರೆ ಯಾರ ಮನೆಗೆ ಬರ್ತದೆ, ಯಾರ ಮನೆಗೆ ಬಿಡ್ತದೆ? ಅದು ನಮ್ಮ ಮನೆಗೆ ಅಲ್ಲ. ಈಗ ನನ್ನ ತೋಟನ ಕ್ಲೀನ್ ಮಾಡ್ತೀನಿ, ಪಕ್ಕದಲ್ಲೇ ಕಾಡೈತೆ, ನಾನು ಸ್ವಲ್ಪ ದಿನ ನನ್ನ ತೋಟ ಕ್ಲೀನ್ ಮಾಡಲಿಲ್ಲ, ಆ ಕಾಡಿನ ಬಗ್ಗೆ ಎಚ್ಚರ ತಗೊಳ್ಳಿಲ್ಲ ಅಂದ್ರೆ ಏನಾಗ್ತದೆ? ಆ ಕಾಡು ನಮ್ಮ ಮನೆಗೆ ಬರ್ತದೆ. ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗ್ತದೆ. ಇದಕ್ಕೆ ಹಂಚಬೇಕು. ಪಕ್ಕದ ಮನೆಗೆ ಹೋಗಿ ಹೇಳ್ಬೇಕು ನಾವು, ಬೇಡ ನೀವು ಹಿಂಗೆ ಮಾಡ್ರಿ, ನೀವು ಆರೋಗ್ಯವಾಗಿರ್ರಿ, ಉಲ್ಲಾಸದಿಂದ ಇರ್ರಿ, ಚೈತನ್ಯದಿಂದ ಇರ್ರಿ. ಯಾವಾಗ? ಅದು ನೀವು ಸತ್ಸಂಗದಾಗಿದ್ದು ಸ್ವಾಧ್ಯಾಯದಲ್ಲಿದ್ದರೆ ಮಾತ್ರ ಸಾಧ್ಯ. ನಾನು ಬೇಡ ನಂದೊಂದೇ ಮಾಡ್ಕೊಂತೀನಿ, ನಾನು ಕ್ಲೀನ್ ಮಾಡ್ಕೊಂತ ಇರ್ತೀನಿ, ಪಕ್ಕದವ್ರು ಮತ್ತೆ ಕಸ ಹಾಕ್ತಾನೆ ಇರ್ತಾರೆ. ಇದು ಬೇಕಾ? ಹಂಗಾಗಿ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಟೆಲ್ ಅದರ್ಸ್, ಇನ್ನೊಬ್ಬರಿಗೆ. ಸೊ ಇದು ನಮ್ಮ PSSMನ 3 ಮೂಲಭೂತ ಸ್ತಂಭಗಳು. 1 ಧ್ಯಾನ, 2ನೇದು ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಇದು ನೀವು ಎಲ್ಲಾದ್ರಲ್ಲೂ ಅಳವಡಿಸ್ಕೋಬಹುದು. ನೀವು ಅಡಿಗೆ ಮಾಡೋದ್ರಲ್ಲಿ ಅಳವಡಿಸ್ಕೋಬಹುದು, ನಾನು ಬಿಸ್ನೆಸ್ ಮಾಡೋದ್ರಲ್ಲಿ ಅಳವಡಿಸ್ಕೋಬಹುದು. ಅಂದ್ರೆ ಹ್ಯಾವ್ ಟು ಇನ್ವಾಲ್ವ್, ಅದ್ರ ಬಗ್ಗೆ ತಿಳ್ಕೋಬೇಕು. ಸೊ ಇದು ಮೇನ್ ಮೆಡಿಟೇಷನ್. ಸೊ ಈಗ ನಾನು ನಮ್ಮ ಮೂಲಭೂತ ಅಂದ್ರೆ ಆಚರಣೆಯಲ್ಲಿ ಆಧ್ಯಾತ್ಮಿಕತೆ, ಸಂಘ, ಸಂಗತಿ, ಸಾಂಗತ್ಯ, ಇದ್ರ ಬಗ್ಗೆ ನಿಮಗೆ ತಿಳ್ಸಕ್ಕೆ ಹೇಳ್ತೀನಿ, ಇಚ್ಛೆ ಪಡ್ತೀನಿ. ಸೊ ಇದಕ್ಕನ ಮುಂಚೆ ಸಂಘ ಅನ್ನಕ್ಕೆ ಹೋಗೋಕ್ಕನ ಮುಂಚೆ ಸ್ವಲ್ಪ ಜನಕ್ಕೆ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ರಿ, ನೀಟಾಗಿ ಅರ್ಥ ಮಾಡಿಸ್ತೀನಿ. ಸೊ 4 ಉಪನಿಷತ್ 4 ಮಹಾವಾಕ್ಯಗಳು ಯಾವಿದಾವೆ ಹೇಳ್ರಿ? ಯಾರಾದ್ರೂ ಹೇಳ್ಬೋದಾ? 4 ಮಹಾವಾಕ್ಯಗಳು, ಉಪನಿಷತ್ನ ಘೋಷಣೆಗಳು, 4 ಮಹಾವಾಕ್ಯಗಳು. ಇದು ಎಲ್ಲದಕ್ಕೂ ಬೇಸ್ ಆಗ್ಬೇಕು. ಇದು ನಾವೆಲ್ಲರೂ ಏನ್ ಅನ್ಕೊಂಡಿವಿ, ಅದು ಬರೇ ಋಷಿಮುನಿಗಳಿಗೆ, ಸಾಧನೆ ಮಾಡೋರಿಗೆ, ಸುಮ್ಮನೆ ಕುತ್ಕೊಂಡು ಏನು ಮಾಡದೆ ಇದ್ದು ಧ್ಯಾನದಲ್ಲಿ ಇರೋರಿಗೆ ಮಾತ್ರ ಅಂತ ಅನ್ಕೊಂತೀವಿ. 4 ವಾಕ್ಯಗಳು ಯಾರಾದ್ರೂ ಹೇಳ್ತೀರಾ? ಹಲೋ. ಅಹಂ ಬ್ರಹ್ಮಾಸ್ಮಿ 1, ಅಯಮಾತ್ಮ ಬ್ರಹ್ಮ 2, ಪ್ರಜ್ಞಾನಾಂ ಬ್ರಹ್ಮ 3, ತತ್ವಮಸಿ, ಆಮೇಲೆ ಸರ್ವಂ ಕಲ್ವಿದಂ ಬ್ರಹ್ಮ.
ಇಲ್ಲ, ಇವು 4 ಮೇನ್. ನೀವೇನ್ ಹೇಳಿದ್ರಲ್ಲ, ಸರ್ವಂ ಕಲ್ವಿದಂ ಬ್ರಹ್ಮ. ಓಕೆ, ಅವ್ರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ. ಸೊ ಈಗ ಸಂಘ ಮೊದಲನೇ ತಗೊಳ್ಳೋಣ ಎಲ್ರಿಗೂ. ಪ್ರಜ್ಞಾನಂ ಬ್ರಹ್ಮ. ಸೊ ಇದು ಚಾಂದೋಗ್ಯ ಉಪನಿಷತ್ತು 6ನೇ ಅಧ್ಯಾಯದಲ್ಲಿ ಪ್ರಜ್ಞಾನಂ ಬ್ರಹ್ಮನ ಏನ್ ಹೇಳ್ತಾರಂದ್ರೆ, ಪ್ರಜ್ಞಾನಂ ಬ್ರಹ್ಮ ಬಂದು ಲಕ್ಷಣ ವಾಕ್ಯ. ಪ್ರಜ್ಞಾನಂ ಬ್ರಹ್ಮ ಏನದು ಒಂದ್ಸರಿ ಹೇಳ್ರಿ. ಪ್ರಜ್ಞಾನಂ ಬ್ರಹ್ಮ ಲಕ್ಷಣ ವಾಕ್ಯ ಹೇಳ್ರಿ, ಜೋರಾಗಿ ಹೇಳ್ರಿ. ಪ್ರಜ್ಞಾನಂ ಬ್ರಹ್ಮ ಲಕ್ಷಣ ವಾಕ್ಯ. ಸೊ ನಮಗ್ ಪ್ರಜ್ಞೆ ಎಷ್ಟಿರ್ತತೋ ನಮಗೆ ಅಷ್ಟೇ ನಾವು ಲಕ್ಷಣ ಗ್ರಹಿಸ್ಬೋದು. ಸೊ ಪ್ರತಿಯೊಬ್ಬರಿಗೂ ಲಕ್ಷಣಗಳಿದಾವೆ. ಒಂದು ಗಿಡಕ್ಕೂ ಲಕ್ಷಣ ಐತೆ, ನಮಿಗೂ ಒಂದು ಲಕ್ಷಣ. ಅಂದ್ರೆ ಲಕ್ಷಣದ ಕ್ಯಾರೆಕ್ಟರಿಸ್ಟಿಕ್ಸ್ ಹೆಂಗೆ. ಈಗ ನಾನು ಓದ್ಬೇಕು ಅಂದ್ರೆ, ಈಗ ಒಂದು ಸಬ್ಜೆಕ್ಟ್ ತಗೊಂಡಾಗ ನನಗೆ ಪ್ರಜ್ಞಾನ ಬ್ರಹ್ಮ ಪ್ರತಿ ಸಲ ಜ್ಞಾಪಕ ಆಗ್ಬೇಕು. ಯಾಕಂದ್ರೆ ಅದ್ರ ಲಕ್ಷಣ ಏನು ಅಂತ ನಾನು ನೋಡ್ಕೋಬೇಕು. ಪ್ರಜ್ಞಾನಂ ಬ್ರಹ್ಮ ಬಂದು ಲಕ್ಷಣ ವಾಕ್ಯ. ಸೊ ಈಗ 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 ನಾವು ಯಾವ್ದಾದ್ರು ಜೀವನ ಮಾಡ್ಬೇಕಂದ್ರೆ ಜೀವನದ ಲಕ್ಷಣ ಬೇಕು ನಮಗೆ. ಹೆಂಗ್ ಜೀವಿಸ್ಬೇಕು, ಜೀವನ ಅಂದ್ರೇನು. ಈಗ ಎಲ್ರಿಗೂ ಒಂದು ಇರ್ತದೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್. ಎಲ್ರಿಗೂ ಕೇಳ್ತಿರ್ತಾರೆ. ಎಲ್ರು ಏನಂತ ಕೇಳ್ತಿರ್ತಾರೆ, ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್. ಜೀವನದ ಅರ್ಥ ಏನು ಅಂತ ಕೇಳ್ತಾರೆ. ಜೀವನಕ್ಕೆ ಆಕ್ಚುಲಿ ಅರ್ಥ ಇಲ್ಲ. ವಿ ಹ್ಯಾವ್ ಟು ಗಿವ್ ಮೀನಿಂಗ್. ನಾವೇ ಜೀವನಕ್ಕೆ ಅರ್ಥ ಕೊಡಬೇಕು. ಜೀವನಕ್ಕೆ ಅರ್ಥ ಇಲ್ಲ. ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ಅಂತಾರೆ. ಅಂದ್ರೆ ಜೀವನದ ಉದ್ದೇಶ ಏನು ಅಂತ ಕೇಳ್ತಾರೆ. ಜೀವನಕ್ಕೆ ಆಕ್ಚುಲಿ ಉದ್ದೇಶ ಇಲ್ಲ, ಜೀವನನೇ ಉದ್ದೇಶ. ವಾಟ್ ಈಸ್ ದ ಬೆನಿಫಿಟ್ಸ್ ಆಫ್ ಮೆಡಿಟೇಷನ್ ಅಂತ ಕೇಳ್ತಾರೆ ಎಲ್ಲರೂ. ಬಟ್ ನಾನು ನಿಮಗೆ ಇನ್ನೊಂದ್ಸರಿ ತಿಳಿಸ್ತೀನಿ, ಮೆಡಿಟೇಷನ್ ಇಟ್ ಸೆಲ್ಫ್ ಇಸ್ ಅ ಬಿಗ್ಗೆಸ್ಟ್ ಬೆನಿಫಿಟ್. ಮೆಡಿಟೇಷನ್ ಇಸ್ ಬೆನಿಫಿಟ್ಸ್ ಅಲ್ಲ, ಮೆಡಿಟೇಷನ್ ಇಟ್ ಸೆಲ್ಫ್ ಇಸ್ ದ ಬಿಗ್ಗೆಸ್ಟ್ ಬೆನಿಫಿಟ್. ಟು ಎಂಟ್ರಿ ಇನ್ ಟು ಮೆಡಿಟೇಷನ್ ಫಸ್ಟ್ ನಮಗೆ ಆ ಲಕ್ಷಣ ವಾಕ್ಯ ತಿಳ್ಕೋಬೇಕು. ಏನು, ಪ್ರಜ್ಞಾನಂ ಬ್ರಹ್ಮ. ಬ್ರಹ್ಮ ಅಂದ್ರೇನು, ಯಾವಾಗ್ಲೂ ವಿಸ್ತಾರವಾಗಿ ಹೋಗ್ತಾ ಇರ್ತದೆ. ಪ್ರಜ್ಞೆ, ಕಾನ್ಶಿಯಸ್ನೆಸ್. ಸೊ ವಾಟ್ ಈಸ್ ಕಾನ್ಶಿಯಸ್ನೆಸ್? ವಿ ಆರ್ ಕಾನ್ಶಿಯಸ್ ಆಫ್. ನಾವು ಒಂದ್ರ ಬಗ್ಗೆ ಪ್ರಜ್ಞೆ ಇರ್ತದೆ. ಈಗ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂದ್ರೆ ನಿಮಗೆ ತಿಳಿಸೋದ್ರ ಪ್ರಜ್ಞೆ ಮಾತ್ರ ಇರ್ತದೆ. ನೀವು ಕೇಳ್ತಾ ಇದ್ದೀರಂದ್ರೆ ನಿಮಗೆ ಕೇಳೋ ಪ್ರಜ್ಞೆ ಮಾತ್ರ ಇರ್ತದೆ. ನೀವು ಅಡಿಗೆ ಮಾಡ್ತಾ ಇದ್ದಾಗ ಅಡಿಗೆ ಮಾಡೋ ಪ್ರಜ್ಞೆ ನಿಮಗೆ ಹೆಂಗೆ ಜಾಸ್ತಿ ಆಗ್ತೈತೆ, ಅಡಿಗೆ ರುಚಿ ರುಚಿಯಾಗಿ ಮಾಡ್ತೀರಾ. ಸೊ ಅದಕ್ಕೋಸ್ಕರ ಫಸ್ಟ್ ಲಕ್ಷಣ ವಾಕ್ಯ. ಸಂಘ ಯಾವುದ್ರ ಜೊತೆ ಇರಬೇಕಂದ್ರೆ, ನಾನು ಯಾವುದಿಂದ ಹುಟ್ಟಿನಿ ಅಂದ್ರೆ ಎಷ್ಟೊಂದು ಲಕ್ಷಣಗಳಿಂದ ಹುಟ್ಟಿನಿ. 1000 ಲಕ್ಷಣ, ಎಷ್ಟೊಂದು ಲಕ್ಷಣಗಳಿದಾವೆ ನನಗೆ. ಒಂದಲ್ಲ 1000 ಲಕ್ಷಣಗಳಿದಾವೆ. ಅಂಡ್ ದಟ್ ಈಸ್ ದ ಬಿಗ್ಗೆಸ್ಟ್ ಆರ್ಟ್. ಸೊ ಆ ಲಕ್ಷಣಗಳು ನನ್ನಲ್ಲಿ ಹೊರಗೆ ಬರಬೇಕು ಅಂದ್ರೇನು ಅಂದ್ರೆ, ನನ್ನನ್ನು ನಾನು ಅರ್ಥಕಣಕ್ಕೆ ಶುರು ಮಾಡಬೇಕು. ನಾನು ಯಾವುದರಿಂದ, ವಾಟ್ ಆಮ್ ಐ ಮೇಡ್ ಆಫ್. ಈ ಶರೀರ ಯಾವುದರಿಂದ ಆಗೈತೆ, ಬೇಕಾ ಬೇಡ. ನಿದ್ದೆ ಎದಕ್ ಬೇಕು. ಸೊ ಒಂದು ದಿನ ನಿದ್ದೆ ಮಾಡಿಲ್ಲ ಅಂದ್ರೆ ಯಾರಿಗಾದ್ರೂ ಸಾಧ್ಯ ಆಯ್ತಾ? ಆಗುತ್ತಾ? ಆಗಲ್ಲ. ಸೊ ಅಲ್ಲಿ ಏನಾಗ್ತೈತೆ, ನಾವು ಅದ್ರ ಕಡೆ ಗಮನನೇ ಇಲ್ಲ. ಇಮಿಡಿಯೇಟ್ ಆಗಿ ನಿದ್ದೆ ಗುಳಿಗೆ ತಗೊಂತೀವಿ, ನಿದ್ದೆ ಬಂದಿಲ್ಲ ಅಂತ. ಬಟ್ ಆಕ್ಚುಲಿ ಏನಾಗ್ತೈತೆ, ಸೊ ಅಲ್ಲಿ ನಾವು ಪ್ರಜ್ಞಾನಂ ಬ್ರಹ್ಮ ಅನ್ನೋದೇನು ಲಕ್ಷಣ ವಾಕ್ಯ ಐತಲ್ಲ, ಅದನ್ನ ಪಕ್ಕಕ್ಕಿಟ್ವಿ. ನಾನು ಜೀವಿಸ್ಬೇಕು, ಬೇಕಲ್ಲಿ ಮತ್ತೆ ಪ್ರಜ್ಞೆ ಬೇಕು, ಪ್ರಜ್ಞಾನಂ ಬ್ರಹ್ಮ ಬೇಕು. ಸೊ ಈ ಪ್ರಜ್ಞೆ ನಮಗೆ ಹೆಂಗ್ ಬರ್ತತೆ? ಪತ್ರಿ ಸರ್ ಹೇಳಿರೋ 3: ಸತ್ಸಂಗ, ಸ್ವಾಧ್ಯಾಯ, ಸಜ್ಜನ ಸಂಗತಿ. ಸೊ ನನ್ನ ಪ್ರಜ್ಞೆ ಹೆಂಗ್ ಜಾಸ್ತಿ ಆಗ್ತದೆ? ಈಗ ನಾನು ಓದ್ಬೇಕಾದ್ರೆ ನನ್ನ ಪ್ರಜ್ಞೆ ಹೆಂಗ್ ಜಾಸ್ತಿ ಆಗ್ತದೆ? ನಾನು ಓದ್ತಾ ಸಬ್ಜೆಕ್ಟ್ಸ್ನ ನಾನು ತಿಳಿತಾ ಓದಂಗೆಲ್ಲ ನನ್ನ ಪ್ರಜ್ಞೆ ಜಾಸ್ತಿ ಆಗ್ತದೆ. ನಾನು ಏನು ತಿಳ್ಕೊಳಲ್ಲ, ಸುಮ್ಮನೆ ಬೈಕಣೋದು. ಸಬ್ಜೆಕ್ಟ್ಸ್ನ ತಿಳ್ಕೊಳೋದಿಲ್ಲ, ಬೈಕ್ ಅಂತೀನಿ. ಅವಾಗ ಏನಾಯ್ತು? ನಮ್ಮ ಪ್ರಜ್ಞೆ ಎಲ್ಲಿತ್ತು? ವೇರ್ ಇಸ್ ಮೈ ಕಾನ್ಶಿಯಸ್ನೆಸ್? ಸೊ ಪ್ರತಿಯೊಬ್ಬರಿಗೂ ನಮ್ಮ ಕಾನ್ಶಿಯಸ್ನ ನಾವು ಬ್ರಹ್ಮಸ್ಥಿತಿಗೆ ತಗೊಂಡೋಗ್ಬೇಕು. ಪ್ರಜ್ಞಾನಂ ಬ್ರಹ್ಮ ಲಕ್ಷಣ, ಅದು ಹೇಳ್ತತೆ ಲಕ್ಷಣ, ಪ್ರಕೃತಿ ಲಕ್ಷಣ. ಇದು ನಿನ್ನ ಶರೀರದ ಲಕ್ಷಣ ಏನು ನಾನು ನೋಡ್ಕೋಬೇಕು. ನನ್ನ ಮನಸ್ಸಿನ ಲಕ್ಷಣ ಏನು, ನನ್ನ ವಿವೇಕದ ಲಕ್ಷಣ ಏನು, ಅದು ಬೆಳೀತಾ ಇದಾವ, ಅಧೋಗತಿಗೆ ಹೋಗ್ತಿದಾವ. ನನ್ನ ಪ್ರೇಮ ಭಾವದ ಲಕ್ಷಣ ಏನು, ನನ್ನ ಪ್ರೀತಿಯ ಲಕ್ಷಣ ಏನು, ನನ್ನ ಈ ಭಾರತ ದೇಶದ ಲಕ್ಷಣ ಏನು, ಪತ್ರಿ ಸರ್ ತಿಳಿಸಿರೋ ಧ್ಯಾನದ ಲಕ್ಷಣ ಏನು, ಧ್ಯಾನದ ಪ್ರಭಾವದ ಲಕ್ಷಣ ಏನು. ಇದು ನಮಗೆ ಪ್ರಜ್ಞಾನಂ ಬ್ರಹ್ಮ ಅದ್ರ ಮುಖಾಂತರನೇ ಗೊತ್ತಾಗುತ್ತೆ. ಲಕ್ಷಣ ಏನು? ಕಡಿಮೆ ಅವಸ್ಥೆಗೆ ಬರೋಣ. ನನ್ನ ಗಂಡನ ಲಕ್ಷಣ ಏನು? ನಗ್ತಿರಲ್ಲ ಎಲ್ರೂ, ಅದನ್ನ ತಿಳ್ಕೊಳಕ್ಕೆ ಹೋಗಲ್ಲ. ನಾವೆಲ್ಲರೂ ನಮ್ಮ ಗಂಡನ ಲಕ್ಷ್ಯದ ಬಗ್ಗೆ ಇರ್ತತೆ.
ಅವ್ರು ಏನ್ ತಗೊಂಬರ್ತಾರೆ, ಏನ್ ಮಾಡ್ತಾರೆ, ಹೆಂಡತಿ ಲಕ್ಷಣ ಏನು, ಮಕ್ಕಳ ಲಕ್ಷಣಗಳು ಏನು, ಮನೆಯಲ್ಲಿ ಕೆಲಸ ಮಾಡೋರ್ ಲಕ್ಷಣಗಳೇನು. ಪ್ರಜ್ಞಾನಂ ಬ್ರಹ್ಮ ಲಕ್ಷಣ ವಾಕ್ಯ. ಇದು ಫಸ್ಟು ನಾನು ಓದ್ಬೇಕಾದ್ರೆ ತಗೋಬೇಕು. ಏನೇನು ಲಕ್ಷಣಗಳು ನನಗೂ, ಯಾವಾಗ ನನಗೆ ಲಕ್ಷಣಗಳು ಗೊತ್ತಾಯ್ತಂದ್ರೆ ನನ್ನ ಲಕ್ಷ್ಯ ಗೊತ್ತಾಗ್ತದೆ. ಇನ್ ವಿಚ್ ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್, ನಾನು ಯಾವುದ್ರಲ್ಲಿ ನಿಜವಾಗ್ಲೂ ಇಂಟ್ರೆಸ್ಟ್ ಐತೆ ನನಗೆ. ಯಾಕಂದ್ರೆ ಇಲ್ಲಿರೋರು 800ರಿಂದ 1000 ಜನ ಅಂದ್ರೆ 1000 ಜನಕ್ಕೆ 1000 ಲಕ್ಷಣಗಳಿದಾವೆ. ಸೊ ಅದನ್ನ ನಾನು ತಿಳ್ಕೋಬೇಕು. ಅದಕ್ಕೋಸ್ಕರ ಫಸ್ಟು ಚಾಂದೋಗ್ಯ ಉಪನಿಷತ್ತಲ್ಲಿ ಹೇಳಿದ್ದು ಪ್ರಜ್ಞಾನಂ ಬ್ರಹ್ಮ ಲಕ್ಷಣ ವಾಕ್ಯ. ಈಗ ನಾನು ಹಾಡಾಡಬೇಕು ಅಂದ್ರೆ ಅದಕ್ಕೆ ಏನು ಲಕ್ಷಣಗಳು ಬೇಕು? ಹಾಡಾಡ್ಬೇಕಂತ ದಿನ ಐಸ್ ಕ್ರೀಮ್ ತಿಂದ್ರೆ ವಾಯ್ಸ್ ಇರ್ತತ? ಇರಲ್ಲ. ಸೊ ಅದಕ್ಕೆ ಏನು ಬೇಕು? ನನಗೆ ಆರೋಗ್ಯ ಬೇಕು. ಆರೋಗ್ಯದಿಂದ ಇರಬೇಕಂದ್ರೆ ಏನು ಲಕ್ಷಣಗಳು, ಏನು ಪ್ರಜ್ಞೆ ನಾನು ಡೆವಲಪ್ ಮಾಡಬೇಕು? ಫಸ್ಟ್ ಆರೋಗ್ಯದಿಂದ ಇರ್ಬೇಕಂದ್ರೆ ಏನು ಪ್ರಜ್ಞೆ ಡೆವಲಪ್ ಮಾಡಬೇಕು? ಇನ್ನೊಬ್ಬರನ್ನ ಅನ್ಕೋಬಾರ್ದು. ಯಾಕಂದ್ರೆ ನನ್ನ ಶಕ್ತಿ ಅಲ್ಲೇ ಹೋಗ್ತತೆ. ಯಾಕಂದ್ರೆ ಎವ್ರಿ ವರ್ಡ್ ಕ್ಯಾರೀಸ್ ಎನರ್ಜಿ. ವಿ ಪ್ರೊಫೆಸೈಸ್ ವಾಟ್ ವಿ ಸ್ಪೀಕ್. ನಾವೇನು ಅನ್ಕೊಂತೀವೋ ಅದು ನಮ್ಮ ಭವಿಷ್ಯ ಆಗ್ತತೆ. ಬೇಕಾ ನಿಮಗೆ? ಶಕ್ತಿ ಹೆಚ್ಚಿಸ್ಕೋಬೇಕು. ನನ್ನ ಪ್ರಜ್ಞೆನ ಜಾಸ್ತಿ ಮಾಡ್ಕೋಬೇಕಂದ್ರೆ ಡೋಂಟ್ ಥಿಂಕ್ ಇನ್ ಟರ್ಮ್ಸ್ ಆಫ್ ಸೈಕಾಲಜಿ. ಅಂದ್ರೆ ಮನಸ್ಸಿನ ಮುಖಾಂತರ ಆಲೋಚನೆ ಮಾಡಬೇಡ್ರಿ, ಶಕ್ತಿಯ ಮುಖಾಂತರ ಆಲೋಚನೆ ಮಾಡ್ರಿ. ನಾನು ಕುಗ್ಗೋಗಿನಿ ಅಂದ್ರೆ ಅರ್ಥ ಏನು? ನನ್ನ ಶಕ್ತಿ ಕಡಿಮೆ ಆಗತ್ತೆ. ಸೊ ನಾನು ಅದಕ್ಕೆ ಏನ್ ಮಾಡಬೇಕು? ಶಕ್ತಿನ ಜಾಸ್ತಿ ಮಾಡ್ಕೋಬೇಕಂದ್ರೆ ಲಕ್ಷಣಗಳು ಏನು? ಶಕ್ತಿನ ಜಾಸ್ತಿ ಮಾಡ್ಕೋಬೇಕಂದ್ರೆ ಲಕ್ಷಣಗಳು ಯಾವುವು? ಫಸ್ಟ್ ಸರಿಯಾದ ಆಹಾರ, ಸರಿಯಾದ ನಿದ್ರೆ, ಮೌನ, ಧ್ಯಾನ, ನಗಿಸೋದು. ಮಾಡ್ತೀರಾ? ಇಲ್ಲ ಶಕ್ತಿ ಕುಗ್ಗೋಗಿಸ್ತದ. ಬೇಕಾ ನಿಮಗೆ ಲಕ್ಷಣಗಳು? ಸೊ ನಮಗೆ ಎಷ್ಟೊಂದು ದಿನೇ ಎಷ್ಟೊಂದು ಅವಕಾಶಗಳು ಬರ್ತವೆ ನಮ್ಮ ಲಕ್ಷಣಗಳು ನೋಡ್ಕೊಳೋದಕ್ಕೆ. ಯಾಕಂದ್ರೆ ನಮ್ಮ ಲಕ್ಷಣಗಳು ನೋಡ್ಕೊಂಡೇ ನಮ್ಮ ಲಕ್ಷ್ಯ ಪ್ರಾಪ್ತಿ ಆಗೋದು. ಇಲ್ಲಾಂದ್ರೆ ಎಲ್ಲಿಂದ ಆಗ್ತದೆ ನಿಮಗೆ? ಸೊ ಮೆಡಿಟೇಷನ್ ಅಂತಂದ್ರೆ ನಾನು ಕೈ ಜೋಡಿಸ್ಕೊಂಡೆ, ಕಣ್ಣು ಮುಚ್ಚಿದೆ, ಅಲ್ಲಿಂದ ಆರಂಭ ಅಲ್ಲ. ಅದು ಬೆಸ್ಟ್ ನ್ಯಾಕ್ ಟು ಎಂಟ್ರಿ ಇನ್ ಟು ಮೆಡಿಟೇಷನ್. ಮೆಡಿಟೇಷನ್ ಯಾವಾಗ ಆಗೈತೆ ಅಂತ ನಮಗೆ ಗೊತ್ತಾಗ್ತತೆ ವೇರ್ ವಿ ಎಂಡ್. ನಾನು ಎದ್ದೇಳ್ಬೇಕಾದ್ರೆ, ಕಣ್ಣು ತೆಗಿಬೇಕಾದ್ರೆ ನನ್ನ ಒಳಗಡೆ ಯಾವ ಲಕ್ಷಣಗಳು ಇದ್ದಾವೆ ಅದು ಇಂಪಾರ್ಟೆಂಟ್. ನನ್ನಲ್ಲಿ ಶಾಂತತೆ ಇತ್ತಾ, ಉದ್ವೇಗ ಇತ್ತಾ, ಇಲ್ಲ ಖುಷಿ ಇತ್ತಾ, ಆನಂದ ಇತ್ತಾ, ಉತ್ಸಾಹ ಇತ್ತಾ, ಅದು ಇಂಪಾರ್ಟೆಂಟ್. ನೀವೇನ್ ನೋಡಿದ್ರಿ, ನನಗೆ ಅವ್ರು ಕಂಡ್ರು ಇವ್ರು ಕಂಡ್ರು, ಹೊಸಬ್ರಿಗಲ್ಲ ಹಳಬ್ರಿಗೆ ಹೇಳ್ತಾ ಇರೋದು. ನಿಮ್ಗೆ ಏನ್ ಕಾಣ್ಬೇಕಂದ್ರೆ ನೀವು ಇಲ್ಲಿ ಧ್ಯಾನ ಮಾಡಿ ನಿಮ್ಮ ಮನೆಗೆ ಹೋದಾಗ ನಿಮ್ ಗಂಡಂದ್ರೆ ಹಳೆ ಗಂಡಂದ್ರೆ ಕಾಣಬಾರ್ದು, ನಿಮ್ ಹೆಂಡತಿ ಅಂದ್ರೆ ಹಳೆ ಹೆಂಡತಿ ಅಂದ್ರೆ ಕಾಣಬಾರ್ದು. ಅದಾಗ್ತಾಯ್ತಾ? ಅದಾಗ್ತಾಯ್ತ ನಿಮಗೆ ಧ್ಯಾನ ಆಗ್ತೈತೆ, ಇಲ್ಲಾಂದ್ರೆ ಇಲ್ಲ. ಸೊ ಲಕ್ಷಣ ಬೇಕು. ಲಕ್ಷಣ ಎಲ್ಲಿದ್ರೆ ಅಲ್ಲಿ ಲಕ್ಷ್ಯ, ಗುರಿ ಶುರು ಆಗ್ತತೆ. ನನಗೆ ಲಕ್ಷಣನೇ ಗೊತ್ತಾಗ್ತಾ ಇಲ್ಲ. ಅವಾಗ ಹೆಂಗಿರ್ತತೆ ನನ್ನ ಜೀವನ? ಸುಮ್ಮನೆ ನನ್ನ ಜೀವನ ಹೆಂಗಿರ್ತತೆ? ಸುಮ್ಮನೆ ಹಿಂಗೆ ಹೋಗ್ತಾ ಇರ್ತತೆ. ನನ್ನ ಜೀವನದಾಗ ಏನಾಗ್ತದೆ ಅವಾಗ? ಮನಸ್ಸು. ಈಗ ಭಗವದ್ಗೀತಾದಾಗೆ ಕೃಷ್ಣ ಪರಮಾತ್ಮ ಸಾರಥಿ, ಹೌದಾ? ಅರ್ಜುನ ಮೇಲ್ ಕುತ್ಕೊಂಡಿದ್ದಾನೆ. ನಮ್ದ್ರಲ್ಲಿ ಏನಾಗೈತೆ ಅಂದ್ರೆ ಕೃಷ್ಣ ಪರಮಾತ್ಮ ಯಾವುದಕ್ಕೆ? ಪೂರ್ಣತೆಗೆ ಅಂಕಿತ, ಧ್ಯಾನಕ್ಕೆ ಅಂಕಿತ. ಅರ್ಜುನ ಇನ್ನ ಏನು ಗೊತ್ತಿಲ್ಲ, ಮನಸ್ಸು. ಸೊ ಅದೇ ನಮ್ ರಥ ಏನಾಗೈತೆ? ಉಲ್ಟಾ ಆಗ್ಬಿಡುತ್ತೆ. ಅರ್ಜುನ ಮನಸ್ಸೇನಾಗೈತೆ? ಸಾರಥಿ ಆಗೇನೆ, ಕೃಷ್ಣ ಮೇಲ್ ಕುತ್ಕೊಂಡ್ಬಿಟ್ಟಾನ. ಮನಸ್ಸಿನ ಕೈಯಾಗ ಸಾರಥ್ಯ ಕೊಟ್ಟಾಗ, ಅಂದ್ರೆ ಮನಸ್ಸಿನ ಕೈಯಾಗ ನಮ್ಮ ಜೀವನ ಸಾರಥ್ಯ ಕೊಟ್ಟಾಗ 5 ಕುದುರೆಗಳು 5 ದಿಕ್ಕಿಗೆ ಓಡ್ತವೆ. ಅದಕ್ಕೆ ಒಂದ್ ದಿವಸನೂ ಸಮಾಧಾನ ಇಲ್ಲ. ಈಗ ಜನದ ಪರಿಸ್ಥಿತಿ ನನ್ನ ಹತ್ರ ಮಾತಾಡ್ತಾರಲ್ಲ, ಹೇಳ್ತೀನಿ ನಿಮಗೆ, ಜನದ ಪರಿಸ್ಥಿತಿ ಹೆಂಗೈತಂದ್ರೆ ಅವ್ರಿಗೆ ಒಂದ್ ದಿವಸ ಅಸಮಾಧಾನ ಆಗಿಲ್ಲ ಅಂತಂದ್ರೆ ಅಳ್ತಾರೆ. ಹಂಗಾಗೋಗ್ಬಿಟ್ಟಾರೆ ಎಲ್ಲರೂ. ಅಸಮಾಧಾನನೇ ಇಂಪಾರ್ಟೆಂಟ್ ಆಗೋಗ್ಬಿಟ್ಟತೆ. ಸೊ ಈಗ ನಮ್ ಲಗಾಮ್ ಯಾವ್ದೈತೆ? ಮನಸ್ಸೈತೆ. ಸೊ ನನ್ನ ಲಗಾಮ್ ಯಾರಿಗೆ ಕೊಡ್ಬೇಕು? ಕೃಷ್ಣ ಪರಮಾತ್ಮನಿಗೆ ಕೊಡ್ಬೇಕು. ಅಂದ್ರೆ ಧ್ಯಾನಕ್ಕೆ ಕೊಡ್ಬೇಕು, ಪೂರ್ಣತೆ ಕೊಡ್ಬೇಕು. ಪೂರ್ಣತೆಗೆ ನನ್ನ ಲಗಾಮ್ ಕೊಟ್ಟಾಗ ಏನಾಗ್ತತೆ?
ಒಂದು ಜೀವನ ಮಾಲೀಕತ್ವದ ಜೀವನ, ಇನ್ನೊಂದು ಜೀವನ ಬಾನಸತ್ವದ ಜೀವನ. ಯಾವ್ದು ಬೇಕು ನಿಮಗೆ? ಮಾಲೀಕತ್ವದ ಜೀವನ ಅಂದ್ರೆ ಧ್ಯಾನದ ಜೀವನ, ಅಂದ್ರೆ ಪ್ರಜ್ಞಾನಂ ಬ್ರಹ್ಮ. ಈ ಲಕ್ಷಣಗಳನ್ನ ನಾವು ನೋಡ್ಕೊಂಡು, ಅಂದ್ರೆ ನನ್ನಲ್ಲಿ 5 ಕುದುರೆಗಳು ಏನಿದಾವೆ ಅದು ಯಾವ ರೀತಿ ಓಡ್ತವೆ, ಅದ್ರ ಲಕ್ಷಣ ಏನು, ಪಂಚೇಂದ್ರಿಯಗಳು ಯಾವ ರೀತಿ ಓಡ್ತವೆ ಅದ್ರ ಲಕ್ಷಣ ಏನು, ಯಾವ್ದ್ರ ಹಿಂದ್ಗಡೆ ಬಾನಸೆ ಆಗ್ತಾ ಇದಾವೆ ಅದ್ರ ಲಕ್ಷಣ ಏನು, ನಾನು ನೋಡ್ಕೋಬೇಕು. ಅವಾಗ ಧ್ಯಾನ ಬರ್ತತೆ. ಇಲ್ಲ ಅಂತಂದ್ರೆ ಮನಸ್ಸಿನ ಕೈ ಲಗಾಮ್ ಕೊಟ್ಟಿರಿ, ಮನಸ್ಸು ಹೆಂಗ್ ಬೇಕಂಗೆ ಓಡಿಸ್ತತೆ, ಹೆಂಗ್ ಬೇಕಂಗೆ ಓಡ್ತತೆ. ನೀವೇನ್ ಮಾಡ್ತೀರ ಅವಾಗ? ಮನಸ್ಸು ಹೆಂಗ್ ಬೇಕಂಗೆ ಓಡ್ತತೆ. ಗಾಲಿಗಳು ಕಿತ್ಕೊಂಡು ಹೋಗ್ತವೆ, ಕೊನೆಗೆ ಕೂತ್ಕೊಂಡಿರೋರು ಕೂಡ ಹೊರಗೆ ಬೀಳ್ತಾರೆ. ಇದು ನಮ್ಮ ದಿನನಿತ್ಯದ ಪರಿಸ್ಥಿತಿ. ಸೊ ಭಗವದ್ಗೀತೆದ ಕೃಷ್ಣ ಪರಮಾತ್ಮ ಏನ್ ಹೇಳನಲ್ಲ, ಸಾರಥಿ ಯಾರ ಕೈಗಿರ್ಬೇಕು? ಧ್ಯಾನದ ಕೈಗೆ, ಪೂರ್ಣತೆ ಕೈಗೆ, ಅಂದ್ರೆ ಪ್ರಜ್ಞೆ ಕೈಯಲ್ಲಿ ನಮ್ಮ ಸಾರಥ್ಯ ಕೊಡಬೇಕು. ಸೊ ಆ ಪ್ರಜ್ಞೆ ಕೈಯಲ್ಲಿ ಸಾರಥ್ಯ ಕೊಡ್ಬೇಕಂದ್ರೆ ನಮ್ಮ ಲಕ್ಷಣಗಳು ಏನಿದಾವೆ ಬೇರೆಯವ್ರಿಗೆ ಹೇಳೋದು ಬೇಡ, ಅದನ್ನ ನಾವೇ ತಿಳ್ಕೋಬೇಕು. ರೆಡಿ ಇದ್ದೀರಾ ತಿಳ್ಕೊಳಕ್ಕೆ? ದಿನ ತಿಳ್ಕೊಂತೀರಾ? ಯಾಕಂದ್ರೆ ಪ್ರತಿಯೊಂದು ಅನುಭವ ನಿಮಗೆ ತಿಳಿಸ್ತಾ ಹೋಗ್ತತೆ. ಬೇರೆ ರೀತಿ ನಮಗೇನು ತಿಳುವಳಿಕೆ ಬರಲ್ಲ, ನಮ್ಮ ಅನುಭವನೇ ನಮಗೆ ತಿಳಿಸ್ತಾ ಹೋಗ್ತತೆ. ಇವತ್ತು ನಾನು ಇದು ಕೆಲಸ ಮಾಡಿದೆ, ಇದು ಅನುಭವ ಆಯಿತು. ಇವತ್ತು ನಾನು ಈ ಕೆಲಸ ಮಾಡಿದೆ, ಇದು ಅನುಭವ ಆಯಿತು. ಆ ಅನುಭವ ಮತ್ತೆ ನನಗೆ ನಾಂದಿ ಆಗ್ತತೆ. ಸೊ ಇದು ಮೊದಲನೇ ವಾಕ್ಯ. ಇದು ಸುಮ್ಮನೆ ಹೇಳಿಲ್ಲ ಉಪನಿಷತ್ತಲ್ಲಿ, ಇದು ಎಲ್ಲದಕ್ಕೂ ಬರ್ತತೆ. ನನ್ನ ಶಿಕ್ಷಣದಿಂದ ಹಿಡಿದು ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಯು ಶುಡ್ ಥಿಂಕ್ ಆಫ್ ಯುವರ್ ಕ್ಯಾರೆಕ್ಟರಿಸ್ಟಿಕ್ಸ್, ಲಕ್ಷಣ ವಾಕ್ಯ. ಸೊ ಈ ಲಕ್ಷಣ ತಿಳ್ಕೋಬೇಕು ಅಂತಂದ್ರೆ ನಾನು ಸೈಲೆಂಟ್ ಆಗಬೇಕು. ಸೈಲೆಂಟ್ ಆಗ್ಬೇಕಂದ್ರೆ ಏನ್ ಮಾಡಬೇಕು? ಶ್ವಾಸದ ಕಡೆ ಗಮನ ಕೊಡಬೇಕು. ಅವಾಗ ನನ್ನ ಒಳಗಡೆ ಅಗರ್ಭಿತವಾದ ಲಕ್ಷಣಗಳು ಕೂಡ ಹೊರಗೆ ಬೀಳ್ತವೆ. ಇದು ಬೇಕಾ ಬೇಡ ನಿಮಗೆ? ಬೇಕಾ ಬೇಡ? ಬೇಡನಾ? ಎಲ್ಲರೂ ಡಲ್ಲಾಗಿದ್ದಾರೆ. ಸೊ ಇದು ಲಕ್ಷಣಗಳನ್ನ ತಿಳ್ಕೊಳ್ರಿ, ಲಕ್ಷ್ಯ ಗೊತ್ತಾಗ್ತತೆ. ಇಲ್ಲಾಂದ್ರೆ ಹೆಂಗೆ? ಸೊ ನನ್ನ ಲಕ್ಷಣ ಏನಾಗೈತೆ? ಮನಸ್ಸು ಕೈಗೆ ನಾನು ಸಾರಥ್ಯ ಕೊಟ್ಟಿನಿ. ಇವತ್ತು ನನಗೆ ಇದಿಷ್ಟ, ನಾಳೆ ಅದಿಷ್ಟ ಇಲ್ಲ, ನಾಡ್ದೆ ಮತ್ತೆ ಇನ್ನೊಂದಿಷ್ಟ, ಅಚ್ಚೆ ನಾಡ್ದೆ ಇನ್ನೊಂದಿಷ್ಟ, ಅಚ್ಚೆ ನಾಡ್ದೆ ಇನ್ನೊಂದಿಷ್ಟ, ಆ ಕಡೆ ಇನ್ನೊಂದಿಷ್ಟ, ಇದ್ರ ಕಡೆನೇ ಹೋಗ್ತಾಯಿತ್ತು ಮನಸ್ಸು. ಸೊ ಅದಕ್ಕೆ ಮೇಲ್ಗಡೆ ಕೃಷ್ಣ ಪರಮಾತ್ಮ ಆರಾಮಾಗಿ ಕುತ್ಕೊಂಡ್ಬಿಟ್ಟ, ನೀ ಏನನ ಮಾಡ್ಕ, ಹೆಂಗೂ ಈತ ನನ್ನ ಕಡೆ ಬರಲ್ಲ, ಹೆಂಗೂ ನಾನು ಬೀಳೋದೈತೆ. ಯಾವಾಗ ಬೀಳಿಸ್ತಾನೆ? ಓಕೆ. ಆದ್ರೆ ಈಗ ಇಲ್ಲೆಲ್ಲರೂ ಬಂದಿದ್ದೀರಿ ಅಂದ್ರೆ ಯು ಹ್ಯಾವ್ ಟು ಥಿಂಕ್ ಅದರ್ ವೇ, ಅಂದ್ರೆ ನಿಮ್ಮ ಲಕ್ಷಣಗಳು. ಸೊ ಮೊದಲನೇ ಲಕ್ಷಣ ಏನು ಅಂತಂದ್ರೆ ವಿ ಆರ್ ಎನರ್ಜಿ ಬೀಯಿಂಗ್ಸ್, ನಾವು ಶಕ್ತಿಯ ಶರೀರಗಳು. ಸೊ ಶಕ್ತಿಯ ಶರೀರ, ಅದು ಚಾಲನೆಗೆ ಏನ್ ಬೇಕು? ಯುಕ್ತಿ ಬೇಕು. ಯು ನೀಡ್ ಅ ವಿಸ್ಡಮ್. ಅದು ಎಲ್ಲಿಂದ ಬರ್ತತೆ? ನಾವು ಜೀವಿಸಿದ್ರೆ ಬರ್ತತೆ. ಪ್ರತಿಯೊಂದರಲ್ಲೂ ಜೀವಂತಿಕೆ ತಗೊಂಡ್ರೆ ಬರ್ತತೆ. ನನಗಿಷ್ಟ ಅದು ಜೀವಿಸ್ತೀನಿ ಅಲ್ಲ, ಏನ್ ಬಂದತೆ ಅದನ್ನ ಸರ್ವ ಸ್ವೀಕೃತ ಭಾವ, ಎಲ್ಲನೂ ಒಪ್ಕೋಬೇಕು. ಸೊ ಇದು ಆಕ್ಚುಲಿ ಕಷ್ಟ ಅನಿಸ್ತದೆ. ಒಂದು ಸರಿ ಒಪ್ಕೊಂಡು ನೋಡ್ರಿ, ಅದು ಏನಾಗ್ತದೆ ನೋಡ್ರಿ. ನನಗಲ್ಲಿ ಬೇಕು ಅಂದ್ರೆ ಯುಕ್ತಿ ಬೇಕು. ಯು ನೀಡ್ ದಟ್ ವಿಸ್ಡಮ್. ಸೊ ವಾಟ್ ಈಸ್ ದ ವಿಸ್ಡಮ್ ಅಂದ್ರೆ ಹೌ. ಈಗ ನನ್ನ ಹತ್ರ ಒಂದು 10,000 ರೂಪಾಯಿ ನನ್ನ ಕೈ ಕೊಟ್ರೆ ಹೆಂಗ್ ಖರ್ಚು ಮಾಡ್ತೀನಿ ಹೇಳ್ರಿ? ಕೆಲವ್ರು ಏನ್ ಮಾಡ್ತಾರೆ, ಇಷ್ಟ ಇರೋದನ್ನ, ಅಂದ್ರೆ ಮನಸ್ನಾಗಿರೋರು ಏನ್ ಮಾಡ್ತಾರೆ ಹೇಳ್ರಿ? ಹೆಂಗ್ ಖರ್ಚು ಮಾಡ್ತಾರೆ ಮನಸ್ನಾಗಿರೋರು? ಬಟ್ಟೆ ತಗೊಂಡೆ, ನನ್ನ ಇಷ್ಟಗಳು ಏನಿದೆ ಅದಕ್ಕೆಲ್ಲ ಖರ್ಚು ಮಾಡಿ ಖಾಲಿ ಮಾಡ್ತಾರೆ. ಆದ್ರೆ ಒಬ್ಬ ಅಂದ್ರೆ ಒನ್ ಹೂ ನೋಸ್ ಹೌ ಟು ಮ್ಯಾನಿಪ್ಯುಲೇಟ್ ಎನರ್ಜಿ, ಅಂದ್ರೆ ದುಡ್ಡನ್ನ ಅವ್ರು ಏನ್ ಮಾಡ್ತಾರೆ, ನನಗೆ ಎಷ್ಟು ಬೇಕು, ನನಗೆ ಅವಶ್ಯಕತೆಗಳನ್ನ ನೋಡ್ತಾರೆ. ಅವಶ್ಯಕತೆಗಳನ್ನ ನೋಡ್ಕೊಂಡು ಮಿಕ್ಕಿದ್ದನ್ನ ಏನ್ ಮಾಡ್ತಾರೆ? ರೀಇನ್ವೆಸ್ಟ್ ಮಾಡ್ತಾರೆ. ಸೊ ನಾವು ಎನರ್ಜಿನ ಯಾವತ್ತಾದ್ರೂ ರೀಇನ್ವೆಸ್ಟ್ ಮಾಡ್ತೀರಾ? ವಿ ಆರ್ ಇನ್ವೆಸ್ಟಿಂಗ್ ಆನ್ ಅದರ್ಸ್. ಅವ್ರಂಗಂದ್ರು, ಇವ್ರು ಹಿಂಗಂದ್ರು, ಅವ್ರು ಹಿಂಗ್ ಮಾಡಿದ್ರು, ಅವ್ರು ನನ್ನನ್ನು ಹಿಂಗಂತಾರೆ, ಈ ಮಾಸ್ಟರ್ ಹಿಂಗಂತಾರೆ, ಆ ಮಾಸ್ಟರ್ ಹಿಂಗಂತಾರೆ. ಇದ್ರಾಗ ಯಾರು ಕರೆಕ್ಟು? ಇದು ಬೇಕಿತ್ತ ನಮಗೆ? ಮತ್ತೆ ಬೆಳಗ್ಗೆ ಎದ್ದು ಕೂಡ ಈಗ ಎಲ್ಲರೂ ವಾಕಿಂಗ್ ಹೋಗಿದ್ರೆ ಒಬ್ಬರೇ ಹೋಗ್ರಿ, ಎಲ್ಲರೂ ಕರ್ಕೊಂಡು ಹೋಗ್ಬಿಡ್ರಿ. ಯಾಕಂದ್ರೆ ಬೆಳಗ್ಗೆನೆ ಚೆತ್ತ ಚಮರ ಹಾಕಬೇಡ್ರಿ. ಊರ್ ಸುದ್ದಿ, ಊರ್ ಕಸ ಎಲ್ಲ ನಿಮ್ಮ ಮನೆಯಲ್ಲಿ. 1 ನಿಮಿಷ ಹೇಳ್ತೀನಿ, ಪಕ್ಕದ ಮನೆಯವರು ಕಸ ನಿಮ್ಮ ಮನೆಗೆ ಬಂದು ಹಾಕಿದ್ರೆ ಸುಮ್ಮನೆ ಇರ್ತೀರಾ? ಅವ ನಿಮಗೆ ಲಕ್ಷಣಗಳು ಬರ್ತವೆ, ಸಿಟ್ಟು ಬರ್ತದೆ, ಎಲ್ಲ ಬರ್ತದೆ, ಹೆಂಗ ಹಾಕ್ತಾರಂತ.
ದಿನ ಬೆಳಗ್ಗೆದ್ರೆ ಪಕ್ಕದವರು ನಿಮ್ ತಲೆ ಕಸ ಹಾಕ್ತಿದ್ದಾರೆ, ಏನ್ ಮಾಡ್ತಿದ್ದಕ್ಕೋಸ್ಕರ ಒಂದ್ಸಲ ಜೋರಾಗಿ ಚಪ್ಪಾಳೆ ಇರ್ಲಿ. ಯಾಕಂದ್ರೆ ದಿನ ಬೆಳಗ್ಗೆ ಎದ್ರೆ ನೀವು ಕಸಗಳು ತಗೊಂತಾನೆ ಇದ್ದೀರಾ. ಪಕ್ಕದ ಮನೆಯವರು ಬಂದು ಕಸ ಹಾಕಿದ್ರೆ ನನ್ನ ಮನೆಯಲ್ಲಿ ಗುದ್ದಾಡಕ್ ಹೋಗ್ತೀವಿ. ಕಸ ಅಲ್ಲ, ನನ್ನ ಕಾಂಪೌಂಡ್ ಏನಾದ್ರು ಕಲರ್ ಏನಾದ್ರು ಆಯ್ತಂದ್ರೆ ಗುದ್ದಾಡಕ್ ಹೋಗ್ತೀವಿ. ಸೊ ಅಲ್ಲಿ ಯಾವ ಲಕ್ಷಣ ಐತೆ? ಇಲ್ಲಿ ಮನಸ್ಸಿನಾಗ ದಿನ ಬೆಳಗ್ಕೊಳ್ಳೋ ಫೋನ್, ಪೋಸ್ಟ್ಮ್ಯಾನ್ ಸರ್ವಿಸ್, ಅವ್ರ ಮನೆಗೆ ಹಿಂಗಾಯ್ತು, ಹಿಂಗಾಯ್ತು, ಇಷ್ಟು ದಿಮಾಕಾಯ್ತು, ಹಿಂಗ್ ಓಡಾಡ್ತಿದ್ದ, ಯಾಕೆ ಬೇಕಾಗಿತ್ತು, ಇದೆಲ್ಲ ಯಾರಲ್ಲಿ ಕಸ ಹಾಕಂತಿದ್ದಾರೆ, ಇದು ಬೇಕಾ, ಈ ಲಕ್ಷಣಗಳು, ಇಂಥ ಲಕ್ಷಣಗಳು ನಮ್ಮಲ್ಲಿದ್ದಾವೆ. ಸೊ ನಮ್ಮ ಜೀವನ ಹೆಂಗಿರ್ತತೆ? ಸರಾಗವಾಗಿರ್ತತ ಜೀವನ? ಸಾಧ್ಯನೇ ಇಲ್ಲ. ಪಕ್ಕದ ಮನೇಲಿ ಸ್ವಲ್ಪ ಕಸ ಹಾಕೋದನ್ನೇ ಸಿಟ್ಟಿಗೆ ಬರ್ತಿದ್ದು, ದಿನ ಮನಸ್ಸನ್ನ ಕಸ ಹಾಕಂತಿದ್ರಲ್ಲ. ಯಾಕಂದ್ರೆ ಫ್ರೀ ಗೊತ್ತಾಗಲ್ಲ ನಿಮಗೆ, ನಿಮ್ಮ ಮನಸ್ಸಿನ ಲಕ್ಷಣನೇ ಗೊತ್ತಿಲ್ಲ. ನಮಗೆ ಮನಸ್ಸಿನ ಲಕ್ಷಣ ಗೊತ್ತೇ ಇಲ್ಲ. ಯಾಕಂದ್ರೆ ಮನಸ್ಸಿನಲ್ಲಿ ಎಷ್ಟು ಅದ್ಭುತ ಆಯ್ತು ಅಂದ್ರೆ ಯು ಕ್ಯಾನ್ ಕನ್ವರ್ಟ್ ಎನಿಥಿಂಗ್ ಎನಿ ಟೈಮ್. ಯಾವಾಗ ಏನಾದ್ರೂ ಮಾಡ್ಬೋದು, ಅಷ್ಟು ಅದ್ಭುತ ಶಕ್ತಿ ಐತೆ. ಆದ್ರೆ ಅದನ್ನ ನಾನು ಯಾವುದಕ್ಕೆ ಉಪಯೋಗಿಸ್ತಾ ಇದ್ದೀನಿ? ಕಸಕ್ಕೆ ಉಪಯೋಗಿಸ್ತಾ ಇದ್ದೀನಿ. ಎದ್ರಲ್ಲಿ ಸ್ಪೆಷಲೈಸೇಷನ್ ಐತೆ? ಟ್ರ್ಯಾಶ್ ಥಿಂಗ್ಸ್. ಕಸದಲ್ಲಿ ನನ್ನ ಸ್ಪೆಷಲೈಸೇಷನ್ ಐತೆ. ಅವಾಗ ಏನು ಮಾಡ್ಬೇಕು ನಾವು? ಬೇಕಾ ಬೇಡ? ಸೊ ಲಕ್ಷಣ ನೋಡ್ಕೊಳ್ರಿ, ಇನ್ವೆಸ್ಟ್, ಎನರ್ಜಿನ ಇನ್ವೆಸ್ಟ್ ಮಾಡ್ರಿ. ಅವ್ರ ಬಗ್ಗೆ ದ ಅದರ್ ಈಸ್ ಡೆಡ್, ಇನ್ನೊಬ್ರು ಇಲ್ಲ ಅಂತಾನೆ ಜೀವನ ಮಾಡ್ರಿ. ದ ಅದರ್ ಈಸ್ ಡೆಡ್. ಸೊ ನಿಮ್ಮ ಲಕ್ಷಣ, ಸೊ ಎನರ್ಜಿನ ಯಾವ ರೀತಿ, ಸೊ ಇಡೀ ನಮ್ಮ ಈ ಶರೀರದ ಲಕ್ಷಣ ಶಕ್ತಿ, ಮನಸ್ಸಿನ ಲಕ್ಷಣ ಶಕ್ತಿ, ಪ್ರಕೃತಿಯ ಲಕ್ಷಣ ಶಕ್ತಿ, ವಿಶ್ವದ ಲಕ್ಷಣ ಶಕ್ತಿ. ನಾವೆಲ್ಲವಕ್ಕೆ ಹೇಳ್ತಿರ್ತೀವಲ್ಲ, ದೇವಿ ಗುಡಿಗೆ ಹೋದಾಗ ಏನಂತೀವಿ? ಚಾಮುಂಡಿ ದೇವಿ ಶಕ್ತಿ. ಚಾಮುಂಡಿ ಅಂದ್ರೆ ಏನು? ಮುಂಡ ಅಂದ್ರೆ ಏನು? ಸೊ ಒನ್ ಹೂ ಕಿಲ್ಸ್ ಅಂದ್ರೆ ನಿರಂತರ ನಾವು ಈ ಮುಂಡನ್ನ ಸಾಯಿಸ್ತಾನೆ ಇರ್ಬೇಕು. ಅಂದ್ರೆ ಹಳೆ ಯೋಚನೆಗಳು ಇರಬಾರ್ದು. ಆದ್ರೆ ನಮ್ಮ ಲಕ್ಷಣ ಏನೈತೆ? ಇದನ್ನ ಬೇರೂರಿಸಿ ಅದಕ್ಕೆ ನೀರು ಹಾಕಿ ಬೆಳೆಸ್ತೀವಿ. ಸೊ ಅವಾಗ ಏನಾಗ್ತದೆ? ನಮ್ಮಿಂದ ಹೊರಗಡೆ ಏನು ಹೂವು ಹಣ್ಣು ಬರ್ತತೆ ಹೇಳ್ರಿ? ಇದೇ ಬರ್ತತೆ. ಇದು ಬೇಕಾ? ಸೊ ಪ್ರಜ್ಞಾನಂ ಬ್ರಹ್ಮ, ಇದು ನಮ್ಮ ಸಂಘ ಏನು? ವಿ ಆರ್ ಎನರ್ಜಿ ಬೀಯಿಂಗ್ಸ್. ನಾವು ಹುಟ್ಟಿರೋದು ಹೆಂಗೆ? ಶಕ್ತಿಯಿಂದ ಹುಟ್ಟಿವಿ. ಶಕ್ತಿ ಚಾಲನೆಯಲ್ಲಿ ಇರ್ತತೆ. ಸೊ ಆ ಶಕ್ತಿ ಚಾಲನೆಗೆ ಯಾವ್ದು ಇಂಪಾರ್ಟೆಂಟು? ಉಸಿರಾಟ. ಸೊ ಎದಕ್ಕೆ ಶಕ್ತಿ ನಿರಂತರವಾಗಿ ಚಾಲನೆಯಲ್ಲಿ ಇರ್ತತೆ? ನಾನು ಹುಟ್ಟಿದಾಗ ಚಿಕ್ಕವನಿದೆ, ಈಗ 52 ವರ್ಷ ಇಷ್ಟ ಆಗೀನಿ, ಇನ್ನು ಮುಂದೆ ಮುಪ್ಪು. ಇದೆಲ್ಲರೂ ನಾವು ಹೋಗ್ತಾ ಇದ್ದೀವಾ? ಇಲ್ಲ. ಈ ಲಕ್ಷಣ ನಮಗೆ ಗೊತ್ತೇ ಇಲ್ಲ. ನಾನು ಊಟ ಹಾಕ್ಲಿಲ್ಲ ಅಂದ್ರೂ ನನ್ನ ಶರೀರ ಬೆಳೀತತಾ ಇಲ್ಲ. 90 ಡೇಸ್ವರೆಗೂ ಶರೀರದಲ್ಲಿ ಆ ಫ್ಯಾಟ್ ಐತೆ ಖರ್ಚು ಮಾಡ್ಕೊಳಕ್ಕೆ. ಆದ್ರೆ ನಾವೇನು ಮಾಡ್ತಿದ್ವಿ? ಪ್ರಜ್ಞಾನಂ ಬ್ರಹ್ಮ ಲಕ್ಷಣ ವಾಕ್ಯ ಅದು. ಎಲ್ಲಾದ್ರೂ ಲಕ್ಷಣ ತಗೊಳ್ರಿ. ಇಲ್ಲ ಅಂತಂದ್ರೆ ಯಾವುದು? ಅರ್ಜುನ ಸಾರಥಿ ಆಗ್ತಾನೆ, ನಾವು ಒಳಗಡೆ ಇರ್ತೀವಿ. ಒಂದು ಜನ್ಮಗಳೆಲ್ಲ ಜನ್ಮಗಳು ಹಿಂಗೆ ತೆಗೆದಿದ್ದೀವಿ ನಾವು. ಜನ್ಮಗಳು ಹಿಂಗೆ ತೆಗೆದಿದ್ದೀವಿ. ಸೊ ಈ ಲಕ್ಷಣ ಅಂದ್ರೆ ವಾಟ್ ಈಸ್ ಲಕ್ಷಣ ವಾಕ್ಯ ಯಾವುದಂದ್ರೆ ಎನರ್ಜಿ ಬೀಯಿಂಗ್ಸ್. ಸೊ ನಮಗೆ ಸೋರ್ಸ್ ಆಫ್ ಎನರ್ಜಿ ಯಾವುದು ಶಕ್ತಿಯ ಮೂಲ? ಎರಡೇ, ಒಂದು ಭೂಮಿ, ಇನ್ನೊಂದು ಸೂರ್ಯ ಭಗವಂತ. ಅಲ್ಲಿಂದ ಎಲೆಕ್ಟ್ರಿಸಿಟಿ ಬರ್ತತೆ, ಕೆಳಗಡೆ ಮ್ಯಾಗ್ನೆಟಿಕ್ ಐತೆ, ಮಧ್ಯದಾಗೆ ನಾವು ಇದೀವಿ. ಅದಕ್ಕೆ ಉಸಿರಾಟ ಒಂದ್ಸಲ ಹೊರಗೆ ಹೋಗ್ತತೆ, ಇನ್ನೊಂದ್ಸಲ ಒಳಗೆ ಬರ್ತತೆ. ಒಂದು ಕಡೆ ಎಲೆಕ್ಟ್ರಿಸಿಟಿ ತಗೊಂತತೆ, ವಿದ್ಯುತ್ ಶಕ್ತಿ ತಗೊಂತತೆ, ಇನ್ನೊಂದು ಕಡೆ ನಮ್ಮೊಳಗಡೆ ಅದನ್ನ ಬೇರೂರಿಸ್ತತೆ. ಇದು ಉಸಿರಾಟದ ಲಕ್ಷಣ, ಇದು ಶಕ್ತಿಯ ಲಕ್ಷಣ. ನಾವು ಎದಕ್ಕೆ ನಿಶಕ್ತರಾಗ್ತೀವಿ? ಹಿಂಗೆ ಅಲ್ಲಿ ಅರ್ಜುನ ಸಾರಥಿ ಆಗ್ಬಿಟ್ಟಾನೆ, ಅವ ನಿಶಕ್ತಿನೇ. ಕೋಪ, ತಾಪ, ಅರಿಷಡ್ವರ್ಗ ಹೋಗದೆ. ನಾನು ನಿಮಗೆ ಹಾನೆಸ್ಟ್ ಆಗಿ ಕೇಳ್ತೀನಿ, ನೀವು ಯಾವ್ದಾದ್ರು ಚೇಂಜ್ ಮಾಡಕ್ ಸಾಧ್ಯ ಆಗೈತಾ? ಯಾವ್ದಾದ್ರು ಒಂದನ್ನ ಚೇಂಜ್ ಮಾಡಕ್ ಸಾಧ್ಯ ಆಗೈತಾ? ಮತ್ತೆ ಎಲ್ಲವೂ ರಿಪೀಟ್ ಆಗ್ಯಾವೆ. ಎದಕ್ಕೆ? ನಮಗೆ ಲಕ್ಷಣಗಳು ಗೊತ್ತಿಲ್ಲ. ರಿಪಿಟೇಷನ್ ಈಸ್ ದ, ಎಲ್ಲಿವರೆಗೂ ನಾನು ಕಲಿಯೋದಿಲ್ಲನೋ, ಎಲ್ಲಿವರೆಗೂ ನನಗೆ ಕಲಿಕೆ ಬರೋದಿಲ್ಲನೋ, ಆ ಸಂಗತಿಗಳು ರಿಪೀಟ್ ಆಗ್ತಾನೇ ಇರ್ತವೆ. ಎಲ್ಲಿವರೆಗೂ ನಾನು ಕಲಿಯೋದಿಲ್ಲ ಅಲ್ಲಿವರೆಗೂ ರಿಪೀಟ್ ಆಗ್ತಾನೆ ಇರ್ತವೆ. ಸೊ ಮೊದಲನೇ ಛಾಂದೋಗ್ಯ ಉಪನಿಷತ್ನ ಮೊದಲನೇ ವಾಕ್ಯ ಪ್ರಜ್ಞಾನಂ ಬ್ರಹ್ಮ. ಒಂದ್ಸಲ ಜೋರಾಗಿ ಎಲ್ಲರೂ ಹೇಳ್ರಿ. ಸೊ ಇವಾಗ ನಿಮಗೆ ಎಷ್ಟು ಪ್ರಜ್ಞೆ ಬಂದತ್ತೆ ಹೇಳ್ರಿ. ಶೂನ್ಯತೆಯ ಪ್ರಜ್ಞೆ ಗೊತ್ತಾಯ್ತಲ್ಲ, ಶೂನ್ಯತೆಯ ಲಕ್ಷಣ ಗೊತ್ತಾಯ್ತಲ್ಲ, ಧ್ಯಾನದ ಲಕ್ಷಣ ಗೊತ್ತಾಯ್ತಲ್ಲ, ಧ್ಯಾನದಿಂದ ಆಗೋ ಲಾಭಗಳ ಲಕ್ಷಣ ಗೊತ್ತಾಯ್ತಾ ಇಲ್ಲ.
ಸೌಂಡ್ ಎನರ್ಜಿ, ಒಂದು ಶ್ಲೋಕ ಭವನ್ಯಾಷ್ಟಕಂ ಶಿವತಾಂಡವ ಸ್ತೋತ್ರ, ಅದರ ಆಲಿಸುವಿಕೆ, ಇದು ಲಕ್ಷಣ ವಾಕ್ಯ. ಇಟ್ ಶೋಸ್ ದ ಪ್ರಾಪರ್ಟೀಸ್. ಪ್ರಜ್ಞಾನಂ ಬ್ರಹ್ಮ, ಧ್ಯಾನದ ಲಕ್ಷಣಗಳೇನು, ಶಕ್ತಿಯ ಲಕ್ಷಣಗಳೇನು. ಇವತ್ತು ನಿಮಗೆ ಗೊತ್ತಾಯ್ತಾ? ಫಸ್ಟ್ನೇದು ಅನುಸರಿಸ್ತೀರಾ? ಇಲ್ಲ. ನಿಮ್ಮ ಪ್ರಜ್ಞೆನ ಜಾಸ್ತಿ ಮಾಡ್ಕೊಂತೀರಾ? ಇಲ್ಲ. ಸೊ ಅದು ಇದರಿಂದ ಆಗ್ತದೆ, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ. ಸೊ ಈಗ ನೀವು ಧ್ಯಾನಸ್ಥರಾದ್ರಿ, ನಿಮ್ಮ ಪ್ರಜ್ಞೆ ವಿಸ್ತಾರ ಆಯ್ತಾ? ಇಲ್ಲ. ಸೊ ದಿನೇ 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 ವಿಸ್ತಾರ ಆಗ್ತಾ ಹೋಗ್ಬೇಕು, ಕುಗ್ಗಬಾರ್ದು. ಸೊ ಶಕ್ತಿಯ ಲಕ್ಷಣ ಏನು? ವಿಸ್ತಾರ ಆಗೋದು. ಸೊ ನಮ್ಮ ಸಂಘ ಯಾವುದು? ಸಂಘ ನಾವು ಹುಟ್ಟಿರೋದು ಶಕ್ತಿಯ ಜೊತೆ. ಮೇಲ್ಗಡೆ ವೈಬ್ರೇಷನ್ಸ್ ಥರ ಇರ್ತೀವಿ, ಅಂದರೆ ತರಂಗಗಳು ಇರ್ತವೆ ಮೇಲಿನ ಲೋಕದಾಗೆ. ಅವು ಫ್ರೀಕ್ವೆನ್ಸಿ, ಅಂದರೆ ಹಿಂಗೆ ಟ್ರಾವೆಲ್ ಆಗ್ತವೆ, ಫ್ರೀಕ್ವೆನ್ಸಿಯಾಗಿ ಹಿಂಗೆ ಬರ್ತವೆ, ಅಂದರೆ ಕೆಳಗೆ ಬರ್ತವೆ. ಅದಕ್ಕೆ ಏನಂತೀವಿ ಇಂಗ್ಲೀಷ್ನಾಗೆ? ಫ್ರೀಕ್ವೆನ್ಸಿ. ಫ್ರೀಕ್ವೆನ್ಸಿ ಅಂದರೆ ಅದು ಯಾವ ಸ್ಪೀಡ್ನಾಗ ಕೆಳಗೆ ಬರ್ತತೆ. ಆಮೇಲೆ ಮ್ಯಾಟರ್, ಪದಾರ್ಥ ಆಗಿ ನಮ್ಮ ಎದುರಿಗೆ. ಈಗ ನಾವೆಲ್ಲ ಪದಾರ್ಥಗಳು, ಆದರೆ ನಮ್ಮ ಮೂಲ ಯಾವುದು? ಎನರ್ಜಿ. ವಿ ಆರ್ ಎನರ್ಜಿ, ಕಾನ್ಷಿಯಸ್ನೆಸ್. ಅದಕ್ಕೆ ಫಸ್ಟ್ ಚಾಂದೋಗ್ಯ ಉಪನಿಷತ್ನ 4 ಮಹಾವಾಕ್ಯದಲ್ಲಿ ಮೊದಲನೇ ವಾಕ್ಯ ಪ್ರಜ್ಞಾನಂ ಬ್ರಹ್ಮ, ಲಕ್ಷಣ ವಾಕ್ಯ. ಇದು ನಾವೆಲ್ಲರೂ ಪಾಟಿಸ್ಬೇಕು. ನಾವು ಎಷ್ಟು ಧ್ಯಾನಸ್ಥರಾಗ್ತೀವಿ, ಎಷ್ಟು ಸ್ವಾಧ್ಯಾಯ ಮಾಡ್ತೀವಿ, ಎಷ್ಟು ಸಜ್ಜನ ಸಾಂಗತ್ಯ ತಗೊತೀವಿ, ಅಷ್ಟರಲ್ಲಿ ನಮ್ಮ ಪ್ರಜ್ಞೆ ಜಾಸ್ತಿ ಆಗ್ತಾ ಹೋಗ್ತದೆ. ಪ್ರತಿಯೊಂದ್ರ ಲಕ್ಷಣ ಗೊತ್ತಾಯ್ತು. ಇವಾಗ ನಿಮಗೆ ಧ್ಯಾನದ ಲಕ್ಷಣ ಗೊತ್ತಾಯ್ತಾ? ಇಲ್ಲ. ಗೊತ್ತಾಯ್ತಲ್ಲ? ಕೈ ಎತ್ರಿ. ಎಷ್ಟು ಜನಕ್ಕೆ ಧ್ಯಾನದ ಲಕ್ಷಣ? ಎಷ್ಟು ಜನಕ್ಕೆ ಧ್ಯಾನದಿಂದ ಶಾಂತತೆ ಅನ್ನಿಸ್ತು? ಸೊ ನಿಮಗೆ ಅಶಾಂತರ ಆದಾಗ ಏನು ಮಾಡಬೇಕು? ಅಶಾಂತತೆಯ ಲಕ್ಷಣ ಏನು? ಶಕ್ತಿ ಕುಗ್ಗೋಗೈತೆ, ಶಕ್ತಿ ಜಾಸ್ತಿ ಮಾಡ್ಕೋಬೇಕು. ಅವಾಗ ಏನು ಮಾಡಬೇಕು? 2 ಕೈ ಜೋಡಿಸ್ರಿ, ಕಣ್ಣು ಮುಚ್ಚ್ರಿ, ಶ್ವಾಸದ ಕಡೆ ಗಮನ, ಶ್ವಾಸಾನುಸಂಧಾನ. ಸೊ ಏನೇ ಕಡಿಮೆ ಅದು ಥಿಂಕ್ ಇನ್ ಟರ್ಮ್ಸ್ ಆಫ್ ಎನರ್ಜಿ, ಶಕ್ತಿಯ ರೂಪದಲ್ಲಿ ಯೋಚನೆ ಮಾಡ್ರಿ. ಸೈಕಾಲಜಿಗೆ ಹೋಗ್ಬೇಡ್ರಿ, ನಾನು ಅನ್ಕೊಳಕ್ಕೆ ಹೋಗ್ಬೇಡ್ರಿ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ. ನಾನು ಒಳಗಡೆ ಇಲ್ದಂಗೆ ನಾನು ಅನ್ಕೊಂತ ಹೋದರೆ ಆಗೋದಿಲ್ಲ. ಅದೇ ಶಕ್ತಿ ಬಂದು ಒಂದು 40 ದಿವಸ ನೀವು ಧ್ಯಾನ ಅಭ್ಯಾಸ ಮಾಡಿ ನಾನು ಚೆನ್ನಾಗಿದ್ದೀನಿ ಅನ್ಕೊಂಡಾಗ ಆ ಶಕ್ತಿ ವೈಬ್ರೇಷನ್ಸು ಫ್ರೀಕ್ವೆನ್ಸಿಯಾಗಿ ನನ್ನ ಒಳಗಡೆ ಬೇರೂರ್ತತೆ. ಇದು ಬೇಕಾ? ಸುಮ್ಮನೆ ಅನ್ಕೊಂತೀರ, ತಲೆಯಲ್ಲಿ ಆಲೋಚನೆ ಮಾಡ್ತಾ ಇರ್ತೀರ, ಹಿಂಗೆ ಇರ್ಬೇಕು, ಹಿಂಗಿರ್ಬೇಕು, ಹಂಗಾಗಬೇಕು. ಬೇಡ. ಥಿಂಕ್ ಇನ್ ಟರ್ಮ್ಸ್ ಆಫ್ ಎನರ್ಜಿ. ಮೆಡಿಟೇಷನ್ ಅಂದರೆ ಥಿಂಕಿಂಗ್ ಇನ್ ಟರ್ಮ್ಸ್ ಆಫ್ ಎನರ್ಜಿ. ಹೋಲ್ ಲೈಫ್, ಇಡೀ ಜೀವನ ನಾವು ಹೆಂಗೆ ಯೋಚನೆ ಮಾಡಬೇಕು? ಶಕ್ತಿ. ನಾನು ಇನ್ನೊಬ್ರಿಗೆ ಬೈದೆ, ಶಕ್ತಿ ಕಳ್ಕೊಂತ ಇದ್ದೀನಿ. ಸೊ ಲಕ್ಷಣ ವಾಕ್ಯ ಪ್ರಜ್ಞಾನಂ ಬ್ರಹ್ಮ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.